ಇವರ ಸಂಗೀತ ಕೇಳಿದ್ರೆ ಕಿವಿದೂಗುತ್ತೆ, ಇವರು ಮಾತು ಕೇಳಿದ್ರೆ ತುಟಿ ಅರಳುತ್ತೆ. Let's welcome Sonu Kokila. Thank you sir. ಇದು ನನ್ನ ಹೈಟ್ಗೆ ನೆಕ್ಸ್ಟ್ ಟೈಮ್ ಮಾಡ್ಸಿ ಸರ್. ಸ್ಕೂಲಲ್ಲಿ ಭಯ ಬೀಳ್ತಾ ಇದ್ದಿದ್ದು ಒಂದಕ್ಕೆ ಸರ್, ವರ್ಷಕ್ಕೊಂದ್ಸಲಿ ಈ ಪೋಲಿಯೋ ಹಾಕೋರಲ್ಲ, ಆ ಸೂಜಿ ನೋಡಿದ್ರೆ ಭಯ ಕಿತ್ಕೊಂಡು ನೋಡ್ಬಿಡ್ತಾ ಇದ್ವಿ ಮನೆಗೆ. ಇದು ತೋಳೆಲ್ಲ ಕಣಲೆ, ತೊಲೆ ತೊಲೆ. ಬಸ್ಸಲ್ಲಿ ಹೋಗ್ತಾ ಇದೀರಾ, ಪಕ್ಕದ ಸೀಟಲ್ಲಿ ಒಂದು ಸೂಪರ್ ಹುಡುಗಿ, ಹೇಗಿರುತ್ತೆ ಎಕ್ಸ್ಪ್ರೆಷನ್? ನನಗೆ ಬುದ್ಧಿ ಬಂದಾಗಿಂದ ನಾವು ಕಷ್ಟದಲ್ಲಿ ಇದ್ವಿ. ಊಟ ಇಲ್ಲದೆ ಹೋದಾಗ ಏನೇನೋ ತಿನ್ಬಿಟ್ಟಿದ್ದೀವಿ ಸರ್. ರೋಡಲ್ಲಿ ಬಿದ್ದಿರೋದು, ಮೊನ್ನೆ ಊಟ ಮಾಡಿ ಈಚೆ ಬಿಸಾಕಿರೋ ಊಟ ಎಲ್ಲ ತಿನ್ಬಿಟ್ಟಿದ್ದೀವಿ ನಾವು. ಎಷ್ಟೋ ಮ್ಯೂಸಿಷಿಯನ್ಸ್ ಫ್ರೆಂಡ್ಸ್ ಮನೆ ಒಳಗೆ ಕೂಡ ಸೇರಿಸ್ತಾರೆ. ನಮ್ಮ ಮನೆಗೆ ಹೇಳಿದೆ, ನಾನು ಇವಾಗ ಹೋಗ್ತಾ ಇದ್ದೀನಿ, ಎಲ್ಲಿ ಹೋಗ್ತೀನಿ ಗೊತ್ತಿಲ್ಲ, ಇರಬಾರ್ದು ಅಂತಾನೆ ಡಿಸೈಡ್ ಮಾಡಿದೆ ನಾನು. ಈ ಮಟ್ಟಿಗೆ ಬೆಳೆದು ಅವರೇ ನಮ್ಮ ಬಗ್ಗೆ ಮಾತಾಡೋಂಗಾಗತ್ತೆ ಅಂದಾಗ ಮನುಷ್ಯ ಪ್ರತಿಯೊಬ್ಬನು ಒಂದು ಗ್ರೇಟ್ ಅಂತ ಅನ್ಸುತ್ತೆ. ನಮಸ್ಕಾರ ಕರ್ನಾಟಕ. ಮತ್ತೆ ವೀಕೆಂಡ್ ಬಂತು, ರಾತ್ರಿ 9 ಗಂಟೆ ಆಯ್ತು. ನಾನು ರಮೇಶ್ ನಿಮ್ಮನೆಗೆ ಬಂದಾಯ್ತು. ಇನ್ ತಡೆ ಯಾಕೆ, ಲೆಟ್ಸ್ ಸ್ಟಾರ್ಟ್. This is Bro Weekend with Ramesh Season 2, co-powered by Sensodyne. Special partner Gillette Mark 3, fashion partner Kanwa Mart, cookies partner Unique Cookies, jewelry partner Sudarshan Jewelers, hair grow oil partner Rishikesh Bringa Oil, associate sponsors Fortune Sunflower Oil ಮತ್ತು ಶ್ರೀ ಶ್ರೀ ಆಯುರ್ವೇದ. ಈ ಜೀವನ ಅನ್ನೋ ಸೆಲೆಬ್ರೇಷನ್ ಅಲ್ಲಿ ಟ್ಯಾಲೆಂಟ್ ಅನ್ನೋ ಗಿಫ್ಟ್ ಯಾವ ತರ ಗಿಫ್ಟ್ ರ್ಯಾಪರ್ ಅಲ್ಲಿ ಪ್ಯಾಕೇಜ್ ಆಗಿ ಬರುತ್ತೆ ಹೇಳಕ್ಕಾಗಲ್ಲ. ಕೆಲವು ಡಬ್ಬಗಳ ಗಿಫ್ಟ್ ರ್ಯಾಪರ್ ಪಳ 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 ಹೊಳಿತಾ ಇರುತ್ತೆ, ನೋಡಕ್ ಸಖತ್ತಾಗಿರುತ್ತೆ, ಆದ್ರೆ ಡಬ್ಬದ ಒಳಗಿರೋದು ಡಬ್ಬ ತರ ಇರುತ್ತೆ. ಇನ್ನೂ ಕೆಲವು ಡಬ್ಬಗಳ ಗಿಫ್ಟ್ ರ್ಯಾಪರ್ ಸೀದಾ ಸಾದಾ ಸುಮಾರಾಗಿದ್ರು ಒಳಗಡೆ ಬೆಲೆನೇ ಕಟ್ಟಕ್ಕಾಗದೇ ಇರೋಷ್ಟು ಅಗಾಧವಾದ ಸಂಪತ್ತನ್ನ ಹೊಂದಿರುತ್ತೆ. ಅದಕ್ಕೆ ಹೇಳೋದು, ಕವರ್ ಪೇಜ್ ನೋಡಿ ಬುಕ್ ಕೊಂಡ್ಕೋಬೇಡಿ, ಫೇಸ್ಬುಕ್ ಪ್ರೊಫೈಲ್ ಪಿಕ್ಚರ್ ನೋಡಿ ಫ್ರೆಂಡ್ಶಿಪ್ ರಿಕ್ವೆಸ್ಟ್ ಕಳಿಸ್ಬೇಡಿ ಅಂತ. ಇವತ್ತಿನ ನಮ್ಮ ಸಾಧಕರು ಹೀಗೆ ಕರ್ನಾಟಕಕ್ಕೆ ಸ್ಪೆಷಲ್ ಆಗಿ ಗಿಫ್ಟ್ ರ್ಯಾಪ್ ಆಗಿ ಬಂದಿರುವಂತ ಸೂಪರ್ ಟ್ಯಾಲೆಂಟೆಡ್ ಗಿಫ್ಟ್. ಇವರ ಸಂಗೀತ ಕೇಳಿದ್ರೆ ಕಿವಿದೂಗುತ್ತೆ, ಇವರು ಮಾತ್ ಕೇಳಿದ್ರೆ ತುಟಿ ಅರಳುತ್ತೆ, ಇವರು 2 ಕೈ ಸೈಡ್ಗೆ ಹಾಕಿ ಕಾಲಲ್ಲಿ ಅಯ್ಯ ಅಂತ ಹೇಳ್ಬಿಟ್ರೆ ಇಡೀ ಕರ್ನಾಟಕನೇ ಬಿದ್ದು ಬಿದ್ದು ನಗುತ್ತೆ. ಇವ್ರ ಸ್ಟೈಲ್ ನಮಗ್ ಬರಲ್ಲ, ಸೊ ನಮ್ ಸ್ಟೈಲ್ ಅವ್ರಿಗೆ ಕರೆದು ಬಿಡೋಣ. ವೆಲ್ಕಮ್, ಸ್ವಾಗತಿಸಿ ಸೀದಾ ಸಾದಾ ವ್ಯಕ್ತಿತ್ವದ ಅಸಾಧಾರಣ ಪ್ರತಿಭೆ ಸೋನು ಕೋಕಿಲ. ನೀವೊಂದ್ಸಲ ನಿಮ್ ಸ್ಟೈಲಿಂಗ್ ಮಾಡ್ಬಿಟ್ರೆ ಆಮೇಲೆ ಕೂರ್ಸ್ಬಿಡ್ತೀವಿ ಸರ್. ಸುಮ್ಮನೆ ಅದೇ ಒಂದು ಥ್ಯಾಂಕ್ ಯು. ಹಂಗೆ ಬ್ಯಾಕ್. ಥ್ಯಾಂಕ್ ಯು ಸರ್. ಇದು ನನ್ನ ಹೈಟ್ಗೆ ನೆಕ್ಸ್ಟ್ ಟೈಮ್ ಮಾಡ್ಸಿ ಸರ್. ಇಲ್ಲ, ನನ್ನ ಹೈಟ್ಗೆ ಇನ್ನೂ ಮ್ಯೂಸಿಷಿಯನ್ಸ್ ಬರ್ಬೋದೇನೋ, ಅವ್ರಿಗೋಸ್ಕರ ಅದು ಮಾಡಿಸಿ. ಇಲ್ಲೇನು ಅಮ್ಮಕ್ಕೋದಿಲ್ವ ಇಲ್ಲಿ? ಎಸ್, ಇವರು ಶ್ರೀ ಸಹಾಯಶೀಲನ್ ಶಾದ್ರಾಕ್ ಉರುಫ್ ಸಾಧು ಕೋಕಿಲ. ಮಾರ್ಚ್ 24, 1966 ಇವರ ಜನ್ಮದಿನ. ಅಂದ್ರೆ ಇನ್ನು 47 ದಿನಗಳಲ್ಲಿ
50 ವರ್ಷಗಳು ಗೋಲ್ಡನ್ ಜೂಬ್ಲಿ ಸಾಧು. ಎಸ್, ಒಂದು ಸ್ಟೆಪ್ ಗೋಲ್ಡನ್ ಜೂಬ್ಲಿ ಸ್ಟೆಪ್ ಹಾಕ್ಬೇಕು ಬನ್ನಿ ಸರ್. ಗೋಲ್ಡನ್ ಜೂಬ್ಲಿ ಸಾಧು. ವಾವ್, ರೈಟ್. ಇವರ ತಂದೆ ನಟೇಶ್ ಅವರು, ತಾಯಿ ಮಂಗಳ ಅವರು, ಇವರ ಅಣ್ಣ ಲಯೇಂದ್ರ, ತಂಗಿ ಉಷಾ ಹಾಗೂ ತಮ್ಮ ಲೇಟ್ ಬೆನಡಿಕ್ಟ್ ಅವರು, ಇವರ ಧರ್ಮಪತ್ನಿ ಸೆಲಿನಾ, ಇವರ ಮಕ್ಕಳು ಸುರಾಗ್ ಮತ್ತು ಸೃಜನ್. 23 ವರ್ಷಗಳ ಈ ಸಿನಿ ಜೀವನದಲ್ಲಿ ಇವರು ಸಾಧು ಕೋಕಿಲ ಆಗಿ ಸಂಗೀತ ನಿರ್ದೇಶಕ, ನಿರ್ಮಾಪಕ, ನಟ, ಹಾಸ್ಯಗಾರ, ಹಾಡುಗಾರರ ಕೆಲಸ ಮಾಡಿದ್ದಾರೆ. ಕೋಕಿಲ ಸಾಧು ಆಗಿ ನಿರ್ದೇಶಕರಾಗಿ ನಮಗೆ ಮೋಡಿ ಮಾಡಿದ್ದಾರೆ. 150 ಚಿತ್ರಗಳಿಗೆ ಸಂಗೀತ ನಿರ್ದೇಶನ, 450 ಚಿತ್ರಗಳಲ್ಲಿ ಅಭಿನಯ, 8 ಚಿತ್ರಗಳಲ್ಲಿ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ. ಸಿ ಅಶ್ವಥ್, ರಾಜು ಅನಂತ್ ಸ್ವಾಮಿ, ಹಂಸಲೇಖ, ರಾಜನ್ ನಾಗೇಂದ್ರ ಅವರಂತ ಮಹಾನ್ ಸಂಗೀತ ನಿರ್ದೇಶಕರಿಗೆ 1500ಕ್ಕೂ ಹೆಚ್ಚಿನ ಮ್ಯೂಸಿಕ್ ಆಲ್ಬಮ್ಸ್ಗೆ ಬಿಜಿಎಂ ಮಾಡಿದ್ದಾರೆ ಸಾಧು ಕೋಕಿಲ ಅವರು. 200ಕ್ಕೂ ಹೆಚ್ಚಿನ ಡ್ರಾಮಾಗಳಿಗೆ ಸಂಗೀತ ನಿರ್ದೇಶನ ಮಾಡಿದ್ದಾರೆ. ಇವರು ಕೀಬೋರ್ಡ್, ಗಿಟಾರ್, ತಬಲಾ, ಮೃದಂಗ, ಕೊಳಲು, ಡೋಲಕ್, ಘಟಂ, ಕ್ಲಾರಿಯನೆಟ್, ಸ್ಯಾಕ್ಸೋಫೋನ್, ಹೀಗೆ ಆರ್ಕೆಸ್ಟ್ರಾ ಇರ್ಬೋದಂತ ಆಲ್ಮೋಸ್ಟ್ ಎಲ್ಲಾ ವಾದ್ಯಗಳನ್ನು ನುಡಿಸ್ತಾರೆ. ಅಷ್ಟೇ ಅಲ್ಲದೆ ಇಡೀ ದೇಶದಲ್ಲಿ ಅತ್ಯಂತ ವೇಗವಾಗಿ ಕೀಬೋರ್ಡ್ ನುಡಿಸೋರಲ್ಲಿ ಒಬ್ರು ನಮ್ಮ ಸಾಧು ಕೋಕಿಲ ಅವರು. ಇವರ ಸಂಗೀತ ನಿರ್ದೇಶನಕ್ಕೆ 2 ಬಾರಿ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಸಿಕ್ಕಿದೆ. ಇವರ ನಟನೆಗೆ 2 ಬಾರಿ ಸೈಮಾ ಪ್ರಶಸ್ತಿ ಸಿಕ್ಕಿದೆ, ಫಿಲ್ಮ್ ಫೇರ್ ಪ್ರಶಸ್ತಿ ಸಿಕ್ಕಿದೆ, ಖಾಸ್ಗೆ ವಾಹಿನಿಯಲ್ಲಿ ಬೆಸ್ಟ್ ಮೇಲ್ ಸಿಂಗರ್ ಅನ್ನೋ ಪ್ರಶಸ್ತಿ ಸಿಕ್ಕಿದೆ. ಶ್ಯಾಮಲಾಜಿ ಬಾವೆ ಅವರ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಇವರಿಗೆ ಸಿಕ್ಕಿದೆ. ಸೊ ದಿಸ್ ವೀಕೆಂಡ್ ಇಸ್ ಸಾಧು ಕೋಕಿಲ. ಎಲ್ಲ ಪಕ್ಕ ಏನಂದ್ರೆ ನಮ್ಮ ಜೀವನ ಅದೇ ಸರ್. ಇವತ್ತಾಗಿದ್ ಮಾತ್ರ ನನಗೆ ಗೊತ್ತು, ನಾಳೆ ಏನು ಅಂದ್ರೆ ಗೊತ್ತಿಲ್ಲ. ನೆನ್ನೆ ಏನು ಅಂತ ಕೇಳಿ, ನೆನ್ನೆ ಏನು ಮಂದೇವರನ್ನೇ ಗೊತ್ತಿಲ್ಲ ತಾನೆ. ಅದನ್ನ ನಾನು ನೋಡ್ತೀನಿ. ಜನರಲ್ ಆಗಿ ಈ ವೀಕೆಂಡ್ ಟೆಂಟ್ ಅಲ್ಲಿ ತೋರಿಸ್ತಾ ಇದೀವಿ. ನಿಮ್ಮನ್ನ ಮೋಡಿ ಮಾಡಿ ನಿಮ್ಮ ಬಾಲ್ಯ ಶುರು ಮಾಡೋಣ ಅಂತ. ಟೆಂಟ್ ಇಂದನೇ ನಮ್ಮ ಜೀವನ ಶುರು ಆಗಿದೆ ಅಲ್ವಾ ಸರ್? ಹಿಪ್ನೈಸ್ ಮಾಡ್ತೀವಿ ಸರ್. ಈ ಕೈಯನ್ನೇ ನೋಡ್ತಾರಿ ಸರ್, ಹಾಗೆ ನೋಡಿ ಸರ್. ರಮೇಶ್ ಪ್ರೋಗ್ರಾಮ್ ಅಲ್ಲಿ ಇದ್ದೀರಾ ಅಂತ ಮರ್ತು ಬಿಡಿ. ಹೋದ್ ವೀಕೆಂಡ್ ಯಾರ ಜೊತೆ ಯಾವ ಗರ್ಲ್ ಫ್ರೆಂಡ್ ಜೊತೆ ಇದ್ರಿ ಅದನ್ನು ಮರ್ತು ಬಿಡಿ. ಸ್ಟ್ರೈಟ್ ಅವೇ 2016 ಇಂದ 1966ಗೆ ವಾಪಸ್ ಹೋಗೋಣ ಸರ್. ಹೋಗೋಣ. ರಕ್ತ ಕಣ್ಣೀರ್ ತರ ರಿವೈಂಡ್ ಮಾಡ್ತಾ ಇದ್ದೀವಿ. ಹೌದು ಸರ್. ಓಕೆ ಸರ್. ಅಲ್ಲಿ ಒಂದು ಹಾಸ್ಪಿಟಲ್ ಸರ್ ಕಾಣ್ತಾ ಇದೆ, ಅಲ್ಲೊಂದು ಮಗು ಈಗ ತಾನೇ ಹುಟ್ಟತಾ ಇದೆ ಸರ್. ಅಲ್ಲಿ ಪಕ್ಕದಲ್ಲಿ ಒಂದು ನರ್ಸ್ ಇದಾವಲ್ಲ ಸರ್, ಇರ್ಲಿ ಸರ್. ಆ ನರ್ಸ್ ಹೆಂಗಿದಾಳ ಸರ್ ನೋಡಿ ಸರ್. ಲೆಫ್ಟ್ ಅಲ್ಲಿ ಇರೋರು, ರೈಟ್ ಅಲ್ಲಿ ಇರೋರು ಇಬ್ರು ನರ್ಸ್ ನಿಮ್ ಪಕ್ಕ ಇದ್ದಾರಲ್ಲ ಸರ್. ಲೆಫ್ಟ್ ಇರೋರೇ ಓಕೆ ಅಂತ ನನಗೆ. ಬಿಳಿಗಿರಲ್ಲ ಆ ನರ್ಸ ಸರ್? ಇಲ್ಲ, ಸ್ವಲ್ಪ ಕಪ್ಪಗಿರೋರು. ಆ ಪಕ್ಕದ ತೊಟ್ಲಲ್ಲಿ ಇನ್ನೊಂದು ಹೆಣ್ಮಗು ಅಳ್ತಾ ಇದೆಯಲ್ಲ ಸರ್, ಕಾಣ್ತಾ ಇದೆಯಾ ಸರ್? ಕಾಣ್ತಾ ಇದೆ ಸರ್. ಆಗ್ಲೇ ಅವ್ರ ಜೊತೆ ಡ್ಯೂಯೆಟ್ ಆಡಕ್ಕೆ ಒಂದು ರಾಗ ಸಂಯೋಜನೆ ಮಾಡ್ತಾ ಇದೀರಾ ಸರ್ ನೀವು? ಮತ್ತೆ ಒಟ್ಟಿನಲ್ಲಿ ನನ್ನ ವೈಫ್ ಹತ್ರ ನಾನು ಡಿವೋರ್ಸ್ ಕೊಡ್ಬೇಕು. ಓಕೆ ಸಾಧುರೇ, ನಮ್ಮ ವೀಕೆಂಡ್ ಟೆಂಟ್ ಅಲ್ಲಿ ನಿಮ್ಮ ಬರ್ತ್ ವಿಟಿ ನೋಡಿ. ಹಾಡೊಂದು ಹಾಡು ನೀ ಕೇಳು ಮಗುವೇ, ಬರಿದಾದ ಮನೆ ಬೆಳೆಗೆ ನೀನೆಂದು ಬರುವೆ, ಹಾಡೊಂದು ಹಾಡುವೆ ನೀ ಕೇಳು ಮಗುವೇ. ಬೆನ್ನಿಪೆಟ್ಟಿನಲ್ಲಿ ಹುಟ್ಟಿದ್ದು ನೀನು, ಒಳ್ಳೆ ಗುಂಡು ಗುಂಡಾಗಿದ್ದೆ, ಚೆನ್ನಾಗಿದ್ದೆ. ನಿನ್ನ ನೋಡಿ ಎಲ್ಲರೂ ಅಟ್ರಾಕ್ಷನ್ ಆಗೋರು. ಸಾಧು ಸಾಧು ನಮ್ಮನೆಗ್ ಬಾಪ ಅಂತ ಕರೆಯೋರು. ಅವ ಕಷ್ಟ ತಂಗ್ಳನ್ನ ಇದ್ರೇನು ಏನೂ ಇಲ್ಲ, ಅದೇ ಹಾಕಮ್ಮ ನನ್ಗೆ ಅನ್ನ ಇದ್ರೆ ಸಾಕು, ಹಸಿದೆ ಟೊಮಟೊ ಗೊಜ್ಜು ಮಾಡ್ಕೊಟ್ಬಿಟ್ರೆ ಅಷ್ಟು ಸಂತೋಷ, ಅಮ್ಮ ಮಾಡ್ಕೊಟ್ರಲ್ಲ ಅಂತ ಅನ್ಸ್ಕೊಂಡ್ ತಿಂತಾ ಇದ್ದಪ್ಪ. ಅಂತ ಚಿಕ್ಕ ವಯಸ್ಸಿನಲ್ಲೇ ನೀನು ಕಷ್ಟ ಹಿಂಗೆ ತಂದೆ ತಾಯಿದು ಅಂತ ತಿಳ್ಕೊಂಡ್ಬಿಟ್ಟಿದ್ದೀಯಪ್ಪ. ನಾನು ಆರ್ಕೆಸ್ಟ್ರಾ ಹೋಗ್ಬೇಕು, ಹಾಡ್ಬೇಕು ಅನ್ನೋದು ಇತ್ತಪ್ಪ. ಆವಾಗ ನಿಮ್ಮನ್ನೆಲ್ಲ ಬಿಟ್ಟು ನಾನು ಹೋಗ್ಲೇಬೇಕಾಗಿತ್ತು. ನನ್ಗೆ ಅದೆಲ್ಲ ನೆನಪು ಬಂದ್ಬಿಟ್ಟು ಯಾಕೆ ಹಿಂಗೆಲ್ಲ ಬಿಟ್ಟು ಹೋಗ್ಬಿಟ್ಟೆ, ನಾನು ಇದೆಲ್ಲ ಮಿಸ್ ಮಾಡ್ಕೊಂಡಲ್ಲ. ಈಗ ಅದೆಲ್ಲ ಸಿಗೋದಿಲ್ವಲ್ಲ ನನಗೆ. ಚಿಕ್ಕವರಾಗಿರುವಾಗ ನಿಮ್ಗೆ ಏನ್ ಬೇಕು ಏನ್ ಬೇಡ ಅಂತ ನಾನು ಕೇಳಲಿಲ್ಲ. ಈಗ ನೀನು
ನನಗೆ ನನಗೆ ಇದು ಬೇಕು ಅದು ಬೇಕು, ಈ ಹೋಟ್ಲಿಗೆ ಹೋಗ್ಬೇಕು ಅಂತ ಕೇಳಿ, ಇಲ್ಲಾಂದ್ರೂ ನಮ್ಮನ್ನು ಕರ್ಕೊಂಡು ಹೋಗ್ತೀಯ ಅಮ್ಮ, ನಿನ್ನಿಂದ ನಾವು ಇವಾಗ ಎಲ್ಲ ಸುಖನೂ ಇದು ಮಾಡ್ತೀವಿ. ನಿಮ್ ತಾಯಿ ಮಂಗಳವಾರ ಮಾತಾಡಿದ್ರು, ಬಹಳ ಚೆನ್ನಾಗಿ ಹಾಡಾಡಿದ್ರು ಅವರು. ಅವ್ರು ತುಂಬಾ ದೊಡ್ಡ ಸಿಂಗರ್ ಸರ್, ಅವರು ಆರ್ಕೆಸ್ಟ್ರಾದಲ್ಲಿ. ಹಾ. ನಮ್ಮ ತಂದೆ ನಮ್ಮ ತಾಯಿನ ಮದುವೆ ಆದರೆ ಆರ್ಕೆಸ್ಟ್ರಾಗಳೇ ನುಡಿಸ್ಬೋದು ಅಂತಾನೆ ನಮ್ಮ ತಾಯಿನ ಲವ್ ಮಾಡಿದ್ದಾರೆ ನಮ್ಮಪ್ಪ. ಓ ಓ ಅದೊಂದು ದೊಡ್ಡ ಕತೆ. ನಮ್ಮ ತಾಯಿಯವರು ಕ್ರಿಶ್ಚಿಯನ್, ನಮ್ಮ ತಂದೆ ಪಕ್ಕಾ ಹಿಂದೂಗಳು. ಓಹೋ. ಹೇಳಬೇಕು ಅಂದ್ರೆ ನಮ್ಮ ಮುರುಘ ಅಂತ ಹೇಳ್ತೀವಿ, ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ನಮ್ಮ ತಂದೆ ತಬಲಾ ನುಡಿಸ್ತಾ ಇದ್ರು. ನಮ್ಮ ತಾಯಿನ ನೋಡಿ ಇವ್ರನ್ನ ಮದುವೆ ಮಾಡ್ಕೊಂಡ್ರೆ ನಮ್ಮ ಮ್ಯೂಸಿಕಲ್ಲೇ ಇರ್ಬೋದು ಅನ್ನೋ ಕಾರಣಕ್ಕೆ ಅವ್ರನ್ನ ಮದುವೆ ಮಾಡಿದ್ರು. ಸರಿ. ಸೊ ಒಂದೇ ಆರ್ಕೆಸ್ಟ್ರಾದಲ್ಲಿ ಇದ್ದವ್ರು ನಮ್ಮ ತಂದೆ ತಾಯಿ. ನಾವು ಬೆಳಿತಿದ್ದೆ ಹಂಗೆ, ಇಲ್ಲಿ ತನಕನೂ ಆರ್ಕೆಸ್ಟ್ರಾದಲ್ಲಿ ದುಡ್ದು ಅವ್ರು ಏನ್ ತರ್ತಿದ್ರು ಅದರಲ್ಲೇ ಜೀವನ ಮಾಡ್ತಾ ಇದ್ರು. ನಿಮ್ಮ ಬಾಲ್ಯ ದಿನಗಳ ಬಗ್ಗೆ ಮಾತಾಡಕ್ಕೆ ಒಬ್ಬರು ಬಂದಿದ್ದಾರೆ, ಸ್ವಾಗತಿಸಿ. ವೆಲ್ಕಮ್ ಪ್ಲೀಸ್. ಸಾಧು ಅವರ ತಂದೆ ತಾಯಿ ನಮ್ಮ ಜೊತೆ ಇದ್ದಾರೆ. ಡಿ ನಟೇಶನ್. ಎಸ್. ನಮ್ ಸಾಧು ಅವ್ರು ಹೇಗಿದ್ರು ಚಿಕ್ಕ ವಯಸ್ಸಲ್ಲಿ ಹೇಳ್ಬೇಕು? ತುಂಟತನ ಮಾಡ್ತಿದ್ರಾ ಅಥವಾ ಸೀದಾ ಸಾಧು ಹುಡುಗನ ಹೇಗಿದ್ದ? ಅದಕ್ಕೆ ಸಾಧು ಅಂತ ಹೆಸರಿಡ್ತಾರೆ ಅವರು. ನಾನು ಮನೇಲಿದ್ದಾಗ ತುಂಬಾ ಸಾಧು. ಓಕೆ. ನೀವು ಫಸ್ಟ್ ನನ್ನ ಕರೆದ್ರಿ ಸಗಾಯಶೀಲ ಶಾದ್ರಾಕ್ ಅಂತ. ಶಾದ್ರಕ್ ಅಂತ. ಶಾದ್ರಾಕ್ ಅಂದ್ರೆ ಏನು ಅಂತ ನೀವು ಕೇಳಲಿಲ್ಲ. ಶಾದ್ರಕ್ ಅಂದ್ರೆ ಏನು? ನಮ್ಮ ತಂದೆ ನಮ್ಮ ತಾಯಿ ನಾನು ಹುಟ್ಟಿದಾಗ ಈ ಬೈಬಲ್ ನ ತೆಗೆದು ಹುಡುಕಿದ್ದಾರೆ. ಈ ಕ್ರಿಸ್ಮಸ್ ಟೈಮ್ ಬಂದಾಗ ನೀವು ನೋಡಿರ್ತಾರ, ಜೀಸಸ್ ಹುಟ್ಟಿರ್ತಾರೆ ಒಂದು ಗೋದಲ್ಲಿ ಒಂದು ಕೊಠಡಿಯಲ್ಲಿ ಅವ್ರು ಮಲಗಿಸಿದಾಗ ಒಂಟೆ, ಕುದುರೆ, ಇನ್ನೊಂದೇನೋ ಹೋಗ್ತಾ ಇರುತ್ತೆ. ಅದನ್ನ ಹಿಡ್ಕೊಂಡು 3 ರಾಜರು ಹೋಗ್ತಾ ಇರ್ತಾರೆ. ಹೌದು. ಮೂವರಲ್ಲಿ ಒಬ್ಬರ ಹೆಸರು ಶಾದ್ರಾಕ್ ಅಂತ. ಇವ್ರು ಬೈಬಲ್ ಅಲ್ಲಿ ನೋಡಿ ಅದ್ಯಾವ್ದೋ ಹೆಸರು ಹೊಸದಾಗಿತ್ತಲ್ಲ ಅಂತ ಹುಡುಕಿ ಇಲ್ಲಿ ತನಕ ಶಾದ್ರಾಕ್ ಅಂದ್ರೆ ಯಾರಿಗೂ ಗೊತ್ತಿಲ್ಲ. ಅಲ್ಲಿ ಬಂದಿದ್ದ ಹೆಸರು ಆ ಶಾದ್ರಾಕ್ನ ಶಾರ್ಟ್ ಫಾರ್ಮ್ ಸಾಧು. ಸಾಧು ಅಂತ. ಬಟ್ ನಾನು ಸ್ಕೂಲಲ್ಲಿ ಸಾಧು ಸಾಧು ಅಂದಾಗ ಸಾಧು ಬಿಡಿ ಅಂತ ರೇಗ್ಸೋರು ನನ್ನ. ಮನೇಲಿ ಎಲ್ಲಾರು ನಮ್ಮನ್ನ ತುಂಬಾ ತರಲೆ. ಓಕೆ. ನನ್ನ ತಮ್ಮ ಆಗ್ಬೋದು, ನಮ್ಮ ತಂಗಿ ಆಗ್ಬೋದು, ನಾನು ತುಂಬಾ ಸೈಲೆಂಟ್. ಕೇಳಿ ನೋಡಿ ನಮ್ಮ ತಾಯಿನ. ಅವ್ರು ಹೇಳಿದ್ರು ಚಿಕ್ಕ ವಯಸ್ಸಲ್ಲೇ ಅಪ್ಪ ಅಮ್ಮನ ಕಷ್ಟಗಳನ್ನ ಅರ್ಥ ಮಾಡ್ಕೊಂಡ್ಬಿಟ್ಟ ಅವ್ನು ಹುಡುಗ ಅಂತ ಹೇಳಿದ್ರು ಒಂದು ಮಾತವ್ರು. ನಾನು ಒಂದೇ ಚಿಕ್ಕ ವಯಸ್ಸಿಂದ ಅದೇ ನಮ್ಮ ತಂದೆ ತಾನು ಇವತ್ತಿಗೂ ನಾನು ಏಕವಚನದಲ್ಲಿ ಕೂಡ ಕರೆದವನಲ್ಲ ಒಂದು ದಿವ್ಸನು. ಯಾಕಂದ್ರೆ ರಮೇಶ್ ಸರ್ ಅವ್ರ ಬಗ್ಗೆ ನಮ್ಮ ತಂದೆ ಬಗ್ಗೆ ಹೇಳ್ಬೇಕು ಅಂದ್ರೆ, ನಮ್ಮ ತಂದೆ ಹತ್ರ ಒಬ್ಬ ತಂದೆ ಸಿಗ್ಬೇಕು ಅಂದ್ರೆ ಎಷ್ಟೋ ಜನ್ಮದ ಪುಣ್ಯಗಳು ಸಾಧ್ಯನೇ ಇಲ್ಲ ಅವ್ರ. ಅವ್ರ ಕ್ಯಾರೆಕ್ಟರ್ ಹೆಂಗೆ ಅಂತ ಹೇಳ್ಬಿಡ್ತೀನಿ. ಮನೇಲಿ ಒಂದು ಇರುವೆ ಓಡಾಡಿದ್ರು ಕೂಡ ಪೇಪರ್ಲಿ ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕಿ ಆ ಇರುವೆನೆ ತಗೊಂಡೋಗಿ ಈಚೆ ಬಿಡುವಂತ ಮನುಷ್ಯ. ಆದ್ರೆ ಅವ್ರು ಪೊಲೀಸ್ ಫಸ್ಟ್ ಬಿನಿಮಲ್ ಕ್ಲಾತ್ ಎಕ್ಸಾಮರ್ ಆಗಿದ್ರು, ದೊಡ್ಡ ಆಫೀಸರ್ ಆಗಿದ್ರು. ಈ ವೈಲನ್ ನುಡ್ಸು ಹುಚ್ಚು. ಸರಿ. ಮ್ಯೂಸಿಕ್ ಅಲ್ಲೇ ಇರ್ಬೇಕು ಅನ್ನೋ ಜೀವನ, ಮ್ಯೂಸಿಕ್ ನನ್ನ ಜೀವನ ಅಂತ ಅಂದ್ಕೊಂಡಿರೋರು. ಅದಕ್ಕೆ ಏನ್ ಮಾಡಿದ್ರು, ಅಲ್ಲಿ ದೊಡ್ಡ ಆಫೀಸರ್ ಆಗಿದ್ದವರು ಕೆಲಸ ಬಿಟ್ಟು ಎಲ್ಲೂ ಕೆಲಸ CR ಮೆಲೋಡಿ ಆರ್ಕೆಸ್ಟ್ರಾ ಅಂತ ಓಪನ್ ಮಾಡಿದ್ರು. ಆವಾಗ ಇವರು ವಯಲಿನಿಸ್ಟ್ ಆಗಿ ಸೇರಿಸಿದ್ದು. ಸರಿ. ಪೊಲೀಸ್ ಆರ್ಕೆಸ್ಟ್ರಾದಲ್ಲಿ ಸೇರಿಸಿದ್ರು. ಸರಿ. ಅಲ್ಲಿ ಬರೀ ಆರ್ಕೆಸ್ಟ್ರಾ ನುಡ್ಸ್ಕೊಂಡಿದ್ರು, ಡ್ಯೂಟಿ ಆಗ್ತಾ ಇರ್ಲಿಲ್ಲ ಪಾಪ. ಆಮೇಲೆ DCP ಯಾರು ಅವ್ರು ಚೇಂಜ್ ಆದ್ರಲ್ಲ, ಬೇರೆಯವ್ರು ಬಂದ್ರು. ನೋಡಿದ್ರು ಒಂದ್ 32 ಜನ, ಯಾರು ಇವ್ರಲ್ಲ ಬರೀ ಆರ್ಕೆಸ್ಟ್ರಾ ನುಡ್ಸೋ. ಪೊಲೀಸ್ ಆದ್ಮೇಲೆ ಡ್ಯೂಟಿ ಮಾಡ್ಬೇಕಲ್ವಾ, ಎಲ್ಲಾರು ಕರಿ, ಹಾಕೋ ಶೂಸು, ಹಾಕೋ ಡ್ರೆಸ್, ಹೋಗ್ರಿ ಡ್ಯೂಟಿಗೆ ಅಂದ್ಬಿಟ್ರು. ನಮ್ಮ ಅಪ್ಪನ ಕೈಲಿ ದೊಣ್ಣೆ ಕೊಟ್ಬಿಟ್ರು. ಪಾಪ ಅವ್ರೇನ್ ಮಾಡಿ, ಇರುವೆನೂ ಸಹ ಇದ್ದವ್ರಲ್ಲ. ನಮ್ ತಂದೆ ಅಷ್ಟು ಇದು ಅವ್ರು ಯಾವಾಗ್ಲೂ ಏನ್ ಮಾಡೋರು, ಬೆಳಿಗ್ಗೆ 5 ಕಾಲಿಗೆ ಹೋಗಿ ರಿಪೋರ್ಟ್ ಮಾಡ್ಕೊಂಡ್ಬಿಡೋರು. ರಿಸರ್ವ್ ಪೊಲೀಸ್ ಅವರು, ಸಿಟಿ ಪೊಲೀಸ್ ಅಲ್ಲ. ಸರಿ. ರಿಸರ್ವ್ ಪೊಲೀಸ್ ಅಂದ್ರೆ ಯಾವಾಗ್ಲೂ ಇವರು ಏನಾದ್ರು ಕಾಲೇಜ್ ಗಲಾಟೆಗಳಾದ್ರೆ, ದೊಡ್ಡ ಇದಾದ್ರೆ ಇವ್ರನ್ನ ಬಸ್ ಇಂದ ಇಳಿಸ್ತಾರೆ. ದೊಣ್ಣೆ ಕೊಟ್ಬಿಟ್ಟು ಒಂದು ಹೊಡಿಯೋದಕ್ಕೆ ಫಸ್ಟ್ ಒಂದು ಟಿಯರ್ ಗ್ಯಾಸ್ ಆಗುತ್ತೆ, ಅಥವಾ ನೆಕ್ಸ್ಟ್ ಲಾಠಿ ಚಾರ್ಜ್ ಆಗುತ್ತೆ. ಅದಕ್ಕೂ ಮೀರಿ ಗಲಾಟೆ ಜಾಸ್ತಿ ಆದ್ರೆ ಫೈರಿಂಗ್ ಆಗುತ್ತೆ. ನಮ್ಮಪ್ಪ ಏನ್ ಮಾಡ್ತಾರೆ ಅಂದ್ರೆ, ಇದೆಲ್ಲ ನಾನು ಯಾಕಪ್ಪ ಹೊಡಿಬೇಕು ಮಾಡ್ಬೇಕು ಅಂತ ಏನ್ ಮಾಡೋರು, 5 ಕಾಲಿಗೆ ಹೋಗಿ ಗನ್ ತಗೊಂಡ್ ಕೂತ್ಕೊಂಡ್ಬಿಡೋರು. ಈ ಗನ್ ಯಾವಾಗ ಬರುತ್ತೆ, ತುಂಬಾ ದೊಡ್ಡದಾದ ಗೊತ್ತು. ಒಂದಿನ ಏನ್ ಮಾಡ್ಬಿಟ್ಟಿದ್ದಾರೆ, ತುಂಬಾ ಲೇಟ್ ಆಗಿ ಹೋಗ್ಬಿಟ್ಟಿದ್ದಾರೆ. 5:45 ಏನೋ ಡ್ಯೂಟಿಗೆ ಹೋಗಿದ್ದಾರೆ. ಈ ಗನ್ ತಗೊಳ್ಳೋರೆಲ್ಲ ಸೆಟ್ಲ್ ಆಗ್ಬಿಟ್ಟಿದ್ದಾರೆ. ನಮ್ಮ ಅಪ್ಪನ ಕೈಯಲ್ಲಿ ದೊಣ್ಣೆ ಮತ್ತೆ ಅದು ಇದು ಕೊಡ್ತಾರಲ್ಲ ಗಾರ್ಡ್ ಕೊಟ್ಬಿಟ್ಟಿದ್ದಾರೆ. ಫಸ್ಟ್ ಟಿಯರ್ ಗ್ಯಾಸ್ ಆಗಿದೆ, ಲಾಠಿ ಚಾರ್ಜ್ ಆಗ್ಬಿಟ್ಟಿದೆ. ನಮ್ಮಪ್ಪ ಬಂದೇ ಇಲ್ಲ ಹೊರಗಡೆ. ಇನ್ಸ್ಪೆಕ್ಟರ್ ಇವ್ರನ್ನ ಕಳಿಸ್ಬಿಟ್ಟಿದ್ದಾರೆ, ಹೋಗಯ್ಯ ಹೊಡಿ ಅಂತ. ಇವ್ರು ಒಳಗೆ ಹೋಗಿ ಮಧ್ಯದಲ್ಲಿ ಸುಮ್ಮನೆ ನಿಂತಿದಾರಂತೆ. ಪಕ್ಕದಲ್ಲಿರೋ ಪೊಲೀಸು ಒಬ್ಬ ಸ್ಟೂಡೆಂಟ್ಗೆ ಬೆನ್ನಿಗೆ ದೊಣ್ಣೆಯಲ್ಲಿ ಹೊಡೆದಿರೋದು, ಆ ಪೇಯ್ನಿಗೆ ಆ ಹುಡುಗ ಸ್ಟೂಡೆಂಟು
ವಾಮಿಟ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ವಾಮಿಟ್ ಆದ ತಕ್ಷಣ ನಮ್ಮಪ್ಪ ಏನ್ ಮಾಡಿದ್ದಾರೆ, ದೊಣ್ಣೆ ತಗೊಂಡು ಸ್ಟ್ರೈಟ್ ಆಗಿ ಪೊಲೀಸ್ ಕೆನ್ನೆಗೆ ಹೊಡೆದಿದ್ದಾರೆ ಒಂದೇ ಆಯ್ತು. ಮನುಷ್ಯನ ನೀನು ಮುಂದಿನ ಜನ್ಮದಲ್ಲಿ ಏನಾಗ ಹುಡ್ತೀಯ, ಈ ತರ ಮನುಷ್ಯರಿಗೆ ಹೊಡೆದ್ರೆ ದೇವ್ರ ಮಷ್ಟ ಪಾಪ ಮಾಡಿದ್ಯಾ ನೀನು, ಅದು ಇದೊಂದು ಬಾಯಿ ಬಂದಂಗೆ ಪೊಲೀಸ್ಗೆ ಬೈದ್ಬಿಟ್ಟವ್ರು. ಇಮಿಡಿಯೇಟ್ ಇವ್ರನ್ನ ಕರ್ಕೊಂಡೋಗಿ DSP ಮುಂದೆ ನಿಲ್ಸಿದ್ರು. ಕ್ಲೀನ್ ಆಗಿ ಅವ್ರು ನೋಡಿದ್ರು, ನೀ ಪೊಲೀಸ್ ಲಾಯಕ್ಕಿಲ್ಲ ಕೆಲ್ಸಕ್ಕೆ, ಹೋಗಿ 6 ತಿಂಗಳಿಂದ ಮನೆಗೆ ಕಳಿಸ್ಬಿಟ್ರು. ಈ ತರ ಒಂದು 3 ಸಲ ಸಸ್ಪೆಂಡ್ ಆಗಿರ್ಬೋದು, ಕೇಳಿ ನೋಡಿ ಅವ್ರು. ಇದೇ ಅವ್ರದ್ದು ಕೆಲಸನೇ ಅದು. ಇವ್ರಿಗೆ ಯಾರು ಪೊಲೀಸ್ ಕೆಲಸ ಮಾಡಬೇಕು? ಸಾಧು ಮಹಾರಾಜ್ ಇವ್ರು ಟೈಟಲ್ ಕೊಡ್ಬೇಕಾಗಿತ್ತು. ಹೌದು, ಅವರು ಅಂತ ವ್ಯಕ್ತಿ ನಮ್ಮ ತಂದೆ. ಇವತ್ತಿಗೂ ನಮ್ಮ ತಂದೆಗೆ ಇವಾಗ ಎಷ್ಟು 80 ಈಸ್ ನಿಯರಿಂಗ್ 80 years. ಎವ್ರಿ ಡೇ ಬೆಳಿಗ್ಗೆ 6 ಗಂಟೆಗೆ ಇವತ್ತಿಗೂ ಚರ್ಚ್ ಒಳಗೆ ವೈಲಿನ್ ಹಿಡ್ಕೊಂಡು ನಿಂತಿರ್ತಾರೆ ದೇವ್ರಿಗೋಸ್ಕರ. ಇವತ್ತಿಗೂ ವೈಲಿನ್ ನುಡಿಸ್ತಾನೆ ಇದ್ದಾರೆ. ನನಗೆ ಮೊನ್ನೆ ಕೂಡ ಫೋನ್ ಮಾಡಿದ್ರು, ವೈಲಿನ್ ಸ್ಟ್ರಿಂಗ್ ಹೋಗ್ಬಿಟ್ಟಿದೆಯಮ್ಮ ತಂದ್ಕೊಡು ನನಗೆ. ಅಲ್ಲ, ನಿಮ್ಮ ಮನೇಲಿ ಒಂದು ವೈಲಿನ್ ನಿಮ್ಗಿಂತ ನಿಮ್ಮ ಏಜ್ಗಿಂತ ಹಳೇದು ಒಂದು ವೈಲಿನ್ ಇದೆಯಂತಲ್ಲ? ಇದೆ. ಅವ್ರಿಗೆ ಯಾರು ಕೊಟ್ಟರು ಗೊತ್ತಿಲ್ಲ. ಅಂದು ಎಲ್ಲೂ ಕೊಟ್ಟಿಲ್ಲ ಸರ್, ಇಲ್ಲೇ ಇದೆ ಸರ್, ತಂದ್ರಪ್ಪ. ನಮ್ಮ ತಂದೆದು ಇನ್ನೊಂದು ಕಥೆ ಇದೆ ಸರ್. ಪ್ರತಿಯೊಂದು ತಂದೆ ತಾಯಿನೂ ಮಕ್ಕಳನ್ನ ಸಾಕಕ್ಕೆ ಅಂತಲೇ ಹುಟ್ಟಿರ್ತಾರೆ. ಅದರಲ್ಲೂ ಹಿಂದಿನ ಕಾಲದವರು ಅವ್ರ ಜೀವನನೇ ಮಕ್ಕಳಿಗೆ ಇಟ್ಬಿಟ್ಟಿರ್ತಾರೆ. ಅದು ನಮ್ಮ ತಂದೆ ತಾಯಿ ಇಬ್ಬರು. ಅದಕ್ಕೆ ಹೇಳಿದ್ದು ಸುಮಾರು ಜನ್ಮಗಳು ಬೇಕು ಅವರಿಬ್ಬರು ನಾನು ಪಡೆಯೋದಕ್ಕೆ, ನಮ್ಮಂಥ ಮಕ್ಕಳು ಇಂಥ ತಾಯಿ ತಂದೆನ ಪಡೆಯೋದಕ್ಕೆ ಅಂತ. ಇವ್ರು ಹೆಂಗೆಲ್ಲ ನಮ್ಮನ್ನು ಸಾಕಿದ್ದಾರೆ ಅಂದರೆ, ಊಟಕ್ಕಿಲ್ಲದೆ ಏನೂ ಇಲ್ಲದೆ ನಾವು ಮನೇಲಿ ಮಾಡಿದ್ದಾರೆ. ಆರ್ಕೆಸ್ಟ್ರಾದಲ್ಲಿ ಪ್ರೋಗ್ರಾಮ್ಗೆ ಹೋಗಿ, ಮದುವೆ ಮನೆಗಳಲ್ಲಿ ಪ್ರೋಗ್ರಾಮ್ ಇದ್ದಾಗ ಏನಾಗುತ್ತೆ, ಮುಗಿದ ತಕ್ಷಣ ಊಟಕ್ಕೆ, ಇವ್ರು ಮುಗಿದ ತಕ್ಷಣ ಊಟಕ್ಕೆ ಹೋಗ್ತಾ ಇರಲಿಲ್ಲ, ಓಡಾಗಿ ತಾಂಬೂಲ ತೊಗೊಂಬಿಡೋರು. ಅದರಲ್ಲಿ ಪ್ಲಾಸ್ಟಿಕ್ ಕವರ್ ಇರ್ತಲ್ಲ, ತಾಂಬೂಲ ಕೊಟ್ಟಾಗ ತೆಂಗಿನಕಾಯಿ ತೆಗೆದು, ನಮ್ಮ ಅಪ್ಪಂದೊಂದು ವೈಲಿಂದು ಬಾಕ್ಸ್ ಇದೆ, ಆ ಬಾಕ್ಸ್ ಅಲ್ಲಿ ತೆಂಗಿನಕಾಯಿನ ಇಟ್ಬಿಟ್ಟು ಆ ಕವರ್ನ ತಗೊಂಡು ಆಮೇಲೆ ಊಟಕ್ಕೆ ಹೋಗ್ಬಿಡೋರು. ಇವರಿಬ್ರು ಹೋದ್ರೆ ಇವ್ರಿಬ್ರು ಊಟ ಮಾಡ್ತಿರ್ಲಿಲ್ಲ. ಅಲ್ಲಿ ಕೂಡ ಚೀರೊಟ್ಟಿ, ಲಾಡು, ಏನೇನಿದೆಯೋ ಎಲ್ಲ ತೆಗೆದು ಕವರ್ ಹಾಕೊಂಡು ಮಕ್ಕಳಿಗೆ ಅಂತ ತರೋರು. ಊಟ ಮಾಡ್ತಿರ್ಲಿಲ್ಲ. ಮನೆಗೆ ಬಂದು ನಾವು ಮಕ್ಕಳು ತಿಂದ ಮೇಲೆ ಮಿಕ್ಕಿದ್ರೆ ಅವ್ರಿಬ್ರು ತಿನ್ನೋರು. ಅಂತ ತಂದೆ ತಾಯಿ. ಅವ್ರ ಬಗ್ಗೆ ನಾನು ಹೇಳೋದಕ್ಕೆ ಇನ್ನು ವರ್ಡ್ಸ್ ಇಲ್ಲ. ನಾವು ಮಾಡಬೇಕಾದ ಕರ್ತವ್ಯ ತಾನಪ್ಪ. ಮಕ್ಕಳು ಸಾಕ್ಬೇಕಂದ್ರೆ ಮಾಡಲೇಬೇಕು. ಅಲ್ಲ, ಮಾಡಬೇಕು. ಪ್ರತಿಯೊಬ್ರು ಮಾಡಲ್ವಲ್ಲ. ಇವಾಗ ಎಲ್ಲಿದೆ, ಅಪ್ಪ ಬೆಂಗಳೂರಲ್ಲಿ ಇರ್ತಾರೆ, ಮಕ್ಕಳು ಅಮೆರಿಕಾದಲ್ಲಿ ಇರ್ತಾರೆ. ಸಂಬಂಧಗಳೇ ಇಲ್ವಲ್ಲ ಸರ್. ಈಗ ಹಬ್ಬಕ್ಕೆ ಎಲ್ಲಿ ಸೇರ್ತೀವಿ ನಾವು? ಯಾವ ಹಬ್ಬಗಳಿಗೂ ಯಾರೂ ಸೇರಲ್ಲ. ಎಲ್ಲೋ ಮಕ್ಕಳು ಎಲ್ಲೋ ಇರ್ತಾರೆ, ಅಲ್ಲಿಂದ ವಾಟ್ಸಪ್ಪಲ್ಲಿ ಕಳಿಸ್ತಾರೆ ಹ್ಯಾಪಿ ದೀಪಾವಳಿ ಅಂತ. ಥ್ಯಾಂಕ್ ಯು ಸೋ ಮಚ್. ಬನ್ನಿಮ್ಮ ಪ್ಲೀಸ್. ನಿಮ್ಮನ್ನ ನಗಿಸ್ತಾ ಇಷ್ಟು ವರ್ಷಗಳು ಮನರಂಜನೆ ನೀಡ್ತಿದ್ದಂತ ಸಾಧು ಕೋಕಿಲ ಅವರ ಗಂಭೀರವಾದ ಈ ಮಾತುಗಳು ಮುಂದುವರಿಯುತ್ತೆ. ಆ ಟೈಮಲ್ಲಿ ದೊಡ್ಡ ಸಮಸ್ಯೆ ಆಗಿತ್ತ ನಿಮ್ಗೆ ಬಾಲ್ಯದಲ್ಲಿ? ಸರ್, ನನಗೆ ಬುದ್ಧಿ ಬಂದಾಗಿಂದ ನಾವು ಕಷ್ಟದಲ್ಲಿ ಇದ್ವಿ. ನಮ್ಮ ತಾಯಿ ಹೇಳಿ ನಾನು ಕೇಳಿಸ್ಕೊಂಡಿದ್ದೇನೆ ಅಷ್ಟೇ. ನಿಮ್ಮಪ್ಪ ಕ್ಲಾತ್ ಎಕ್ಸಾಮರ್ ಆಗಿದ್ರು, ದೊಡ್ಡ ಹುದ್ದೆಯಲ್ಲಿದ್ರು, ಇದರಲ್ಲಿ ಬಿನ್ನಿ ಮಿಲ್ಲಲ್ಲಿ ಅಂತ. ನಮ್ಮ ಅಣ್ಣ ಹುಟ್ಟಿದಾಗ ಅದು ತುಂಬಾ ಒಂದು ಮಂಕ್ರಿ ಮಾವಣಿನ ತರೋರಂತೆ ನಮ್ಮ ತಂದೆ, ಮಕ್ಕಳು ತಿನ್ಲಿ ಅಂತ. ಮೆಡ್ರಾಸ್ಗೆಲ್ಲ ಹೋಗಿದ್ರು ನಮ್ಮ ತಂದೆ ನಮ್ಮನ್ನು ಸಾಕಕ್ಕೆ. ಅದಕ್ಕೋಸ್ಕರ ನಾನು ಅಲ್ಲಿ ಹೋಗಿ ನಾನು ಎಂತ ದುಡ್ಕೊಂಡ್ ಬರ್ತೀನಿ ನೋಡ್ರಿ ಅಂತ ಹೋದ್ರು ನಮ್ಮ ಅಣ್ಣ ನಮ್ಮಪ್ಪ. ಅಲ್ಲಿ ಹೋಗಿ ಇವ್ರು ಏನ್ ಕೆಲಸ ಮಾಡಿದ್ದಾರೆ ಅಂದ್ರೆ, ಆಸಿಡ್ ಅಲ್ಲಿ ಕೆಲಸ ಮಾಡಿದ್ದಾರೆ, ರೋಡಲ್ಲಿ ಟೈರ್ ತಳ್ಳೋ ಕೆಲಸ ಮಾಡಿದ್ದಾರೆ. ಅಲ್ಲಿ ಏನು ಇವ್ರಿಗೆ ಇದಾಗ್ಲಿಲ್ಲ, ಯಾರು ಸೇರ್ಸಿಲ್ಲ ಇವ್ರನ್ನ. ಇವ್ರು ಎಲ್ಲಿ ಕರ್ನಾಟಕ, ನಾವಿರೋದು ಇಲ್ಲಿ,
ಅದು ಚೆನ್ನೈ ಇರೋದಲ್ಲಿ ನಮ್ಗೆ ಗೊತ್ತಾಗಲ್ಲ. ಅಲ್ಲಿಂದ ತಿರ್ಗಿ ವಾಪಸ್ ಬಂದ್ರು. ನಮ್ಮ ತಂದೆಗೆ ಪೊಲೀಸ್ ಕೆಲಸ ಹಿಂಗ್ ಸಿಕ್ತು ಅಂದ್ರೆ ನಮ್ಮ ಮನೆ ಮುಂದೆ ಕೂಗ್ತಾ ಬರೋರು, ಯಾರಾದ್ರೂ ಪೊಲೀಸ್ ಕೆಲ್ಸಕ್ಕೆ ಸೇರ್ತೀರಾ ಅಂತ. ಆ ಟೈಮಲ್ಲಿ ನಮ್ಮಪ್ಪ ಶೂಸ್ ಎಲ್ಲ ನಮ್ಮ ಹೈಟೇ ಸೇಮ್, ಹೈಟ್ ಪ್ರಾಬ್ಲಮ್. ಒಂದು ಹೈಟ್ ಶೂ ಎಲ್ಲ ಹಾಕೊಂಡು ಒಳಗೆ ರಬ್ಬರ್ದು ಕಟ್ ಮಾಡಿ ಒಳಗೆ ತೋರಿಸಿ ಹೈಟ್ ಮಾಡ್ಕೊಂಡು ಹೋಗಿ ನಾವು ವಯಲಿನಿಸ್ಟ್ ಅಂತ ಸೇರ್ಬಿಟ್ರು. ಸರಿ. ನಮ್ಮ ತಂದೆ ಪೊಲೀಸ್ ಕೆಲ್ಸಕ್ಕೆ ಸೇರಿದ ಮೇಲೆ ಸ್ವಲ್ಪ ನಮ್ಮ ಜೀವನ ಸ್ವಲ್ಪ ಒಂದು ಬೆಟರ್ ಆಗಿ ಬಂತು. ಅಲ್ಲ, ನೀವ್ ಆಗ್ಲೇ ಹೇಳ್ತಾ ಇದ್ರಿ, ನಾನು ಹಾಡಕ್ ಹೋಗ್ಬಿಡ್ತಿದ್ದೆ, ಮಕ್ಳು ಒಂಟಿಯಾಗಿರ್ತಿದ್ವು, ಮನೇಲಿ ಬೇಜಾರಾಗ್ತಿತ್ತು, ಕೊಡ್ಬೇಕಾದ ಸಮಯ ನನ್ನಿಂದ ಕೊಡಕ್ಕಾಗ್ಲಿಲ್ಲ ಅಂತ. ಬಿಟ್ಬಿಟ್ಟು ಹೋಗ್ತಾ ಇದ್ದೆ ನಾನು, ಪಕ್ಕದ ಮನೆಯಲ್ಲಿ ಎಲ್ಲ ಬಿಟ್ಬಿಟ್ಟು ಹೋಗ್ತಾ ಇದ್ದೆ. ಕೆಲವು ಸಮಯ ಕರ್ಕೊಂಡು ಹೋಗ್ತಾ ಇದ್ದೆ ಪ್ರೋಗ್ರಾಮ್ಗೆ. ಮದ್ವೆ ಅಂದ್ರೆ ಒಂದು 10 ಗಂಟೆ ಮುಗಿದೋಗೋದು. ಈ ಪಬ್ಲಿಕ್ ಫಂಕ್ಷನ್ ಎಲ್ಲೋ ಕರ್ಕೊಂಡು ಹೋಗ್ಬಿಡೋರು, ಚಿಕ್ಕಮಂಗ್ಳೂರು ಇಲ್ಲೆಲ್ಲೋ ಚನ್ನಪಟ್ಟಣನೋ. ನಾವು ಸಣ್ಣ ಹುಡುಗರು ಆ ಚೇರ್ ಮೇಲೆ ಮಲ್ಕೊಂಡ್ಬಿಟ್ಟಿದ್ದೆ ಅನ್ಸುತ್ತೆ. ನಮ್ಮ ಅಪ್ಪನೂ ಅದೇನೆ, ಅವ್ರು ಒಂದು ಇದೇ ಮೇಲೆ ನನ್ನ, ಇನ್ನೊಂದು ಕಡೆ ನಮ್ಮ ತಾಯಿ, ನಮ್ಮ ಅಣ್ಣನ ಹಂಗ ಹೊತ್ಕೊಂಡು ಅವ್ರ ಜೀವನ ಮಾಡಿದ್ರು. ರೈಟ್. ಇನ್ ಬಿಟ್ವೀನ್ ನೀವು ಮ್ಯೂಸಿಕ್ ಬರಕ್ ಮುಂಚೆ ನಿಮ್ಮ ಸ್ಕೂಲ್ ಡೇಸ್ ಆಗಿತ್ತು ಸಾಧುವ್ರೆ? ಇಂಟ್ರೆಸ್ಟ್ ಇತ್ತಾ ಸ್ಕೂಲಲ್ಲಿ? ಓದ್ತಾ ಇದ್ರಾ? ಓದಿನ ಬಗ್ಗೆ ನಿಮ್ಗೆ ಇಂಟ್ರೆಸ್ಟ್ ಇತ್ತಾ? ನಂಬರ್ 1 ಸ್ಟೂಡೆಂಟ್ ನಾನು, ನಂಬರ್ 1 ರ್ಯಾಂಕ್ ಸ್ಟೂಡೆಂಟ್. ನಾನು ಇಲ್ಲಿ ತನಕ ಎಷ್ಟು ಓದಿದ್ದೀನೋ ಅಷ್ಟು ಕ್ಲಾಸಲ್ಲಿ ನಾನೇ ಫಸ್ಟ್. ಅದ್ರ ಜೊತೆಗೆ ಮ್ಯೂಸಿಕ್ ಅಲ್ಲಿ ನಂಬರ್ 1 ಆಗಿದ್ದೆ. ಜೊತೆಗೆ ಸ್ಪೋರ್ಟ್ಸ್ ಫುಟ್ಬಾಲ್ ಪ್ಲೇಯರ್ ನಾನು ಫುಟ್ಬಾಲ್ ಸ್ಟೇಟ್ ಲೆವೆಲ್ ಕ್ಯಾಪ್ಟನ್ ನಾನು ನಮ್ಮ ಇಂಡಿಯನ್ ಹೈಸ್ಕೂಲಲ್ಲಿ. ಹೈಟ್ ಪ್ರಾಬ್ಲಮ್ ಆಗೋಗಿ 5'3" ಇರ್ಬೇಕಾಗಿತ್ತು, 5'2" ಏನೋ ಇದೀನಿ, ವಾಪಸ್ ಕಳಿಸ್ಬೇಕು. ಇವತ್ತು ಫುಟ್ಬಾಲ್ ಪ್ಲೇಯರ್, ಸಾಧು ಕೋಕಿಲ, ಡ್ಯಾನ್ಸ್, ಇದು ಆರ್ಕೆಸ್ಟ್ರಾ ಏನಿಲ್ಲ. ಸ್ಕೂಲಲ್ಲಿ ಭಯ ಬೀಳ್ತಾ ಇದ್ದಿದ್ದು ಒಂದಕ್ಕೆ ಸರ್, ವರ್ಷಕ್ಕೊಂದ್ಸಲ ಈ ಪೋಲಿಯೋ ಹಾಕೋರಲ್ಲ, ಅಯ್ಯೋ ಯಪ್ಪ, ಆ ಸೂಜಿ ನೋಡಿದ್ರೆ ಭಯ. ಬೆಂಕಿ ಸುಡ್ತಿದ್ದಂಗೆ ನಾನು 3-4 ಜನ ವಾಟ್ ಬಾಯ್ ಯಾರು ಹಿಡ್ಕೊಂಡಿರುವಲ್ಲ ಕಿತ್ಕೊಂಡು ನೋಡ್ಬಿಡ್ತಾ ಇದ್ವಿ ಮನೆಗೆ. 1 ವಾರ ಬರ್ತಾರಲ್ಲ ಸ್ಕೂಲ್ಗೆ, ಅದೆಲ್ಲ ನೆನಪಿದೆ ನನಗೆ. ಮಿಕ್ಕಿದ ಅಷ್ಟು ನನಗೆ ನೆನಪಿಲ್ಲ. ರೈಟ್. ಸೆಂಟ್ ಜೋಸೆಫ್ ಚರ್ಚ್ ಸ್ಕೂಲ್ ಅದು ಅಲ್ವಾ? 5th ಇಂದ ಮಿಡಲ್ ಸ್ಕೂಲ್ ವರೆಗೂ ಅಲ್ಲಿ ಓದಿರಿ ಅನ್ಸುತ್ತೆ. ಅಲ್ಲಿ ಹೇಗಿತ್ತು ಸರ್? ನಿಜವಾದ ಜೀವನ ನೋಡಿದ್ದಲ್ಲೇ ಸರ್ ನಾವು. ಅಂದ್ರೆ ಸೆಂಟ್ ಜೋಸೆಫ್ಸ್ ಇಲ್ಲಿ ಬ್ರ್ಯಾನ್ ಸ್ಕ್ವೇರ್, ನಮ್ದು ಇವತ್ತು ಅದೇ ಚರ್ಚ್ಗೆ ಸಂಡೇಸ್ ಹೋಗೋದು. ಆ ಚರ್ಚಲ್ಲಿ ಇರೋ ಹುಡುಗಿನೇ ಲವ್ ಮಾಡಿದ್ದು, ಅವಳನ್ನೇ ಮದ್ವೆ ಆಗಿದ್ದು. ಅದೇ ಸ್ಕೂಲಲ್ಲೇ ನಮ್ಮ ಮಾಸ್ಟರ್ ವಿನ್ಸೆಂಟ್ ಅಂತ, ಅವ್ರು ಇಂಡಿಯನ್ ಹೈಸ್ಕೂಲ್. ಸರಿ. ಅದೇ ಚರ್ಚಲ್ಲಿರೋ ಮಾಸ್ಟರ್ ಹತ್ರನೇ ನಾನು ಮ್ಯೂಸಿಕ್ ಮಾಡಿ ಫಸ್ಟ್ ಆಕಾಶವಾಣಿ ಎಲ್ಲ ನುಡಿಸಿ ನಿಜವಾದ ಒಂದು ಕಂಪೋಸರ್ ಆಗಿದ್ದು ಅವರಿಂದನೇ. ಚರ್ಚಲ್ಲಿ ಹಾಡುಗಳನ್ನ ಮಾಡೋರು, ಅಂದ್ರೆ ದೇವ್ರ ಹಾಡುಗಳನ್ನ, ಅದನ್ನ ನಾನು ಬ್ಯಾಕ್ ಗ್ರೌಂಡ್ ಸ್ಕೋರ್ ಎಲ್ಲ ಮಾಡ್ತಿದ್ದೆ. ಅವಾಗ ಸುಮಾರು ಆಲ್ಬಮ್ ಮಾಡಿದ್ವಿ. ಫಸ್ಟ್ ನಮ್ದು ಆಲ್ಬಮ್ ಬಂದು ಗೊಲ್ಗೋತಾ ಅಂತ, ಎಲ್ಲ ಕ್ರಿಶ್ಚಿಯನ್ ಸಾಂಗ್ಸ್ ಇದೇನೆ. ಅಲ್ಲಿಂದನೇ ನನ್ನ ಜೀವನ ಹಾಗೆ ಶುರು ಆಗಿದೆ. ಅಂದ್ರೆ ನಮ್ಮ ಸ್ಕೂಲಲ್ಲಿ ಹೋದಾಗ ನಾನು ಅಲ್ಲಿ 7th ತನಕ ಓದ್ದೆ. ರೈಟ್. ನಿಮ್ಮ ಮಿಡಲ್ ಸ್ಕೂಲ್ ಕ್ಲಾಸ್ಮೇಟ್ ಒಬ್ರು ಬಂದಿದ್ದಾರೆ, ಯಾರಿರ್ಬೋದು ಯೋಚನೆ ಮಾಡಿ. ನಮ್ಮ ವೀಕೆಂಡ್ ಟೆಂಟ್ ಒಂದು ವಿಡಿಯೋ ಇದೆ, ಅದನ್ನ ನೋಡಿ ನಂತರ ನಿಮ್ ಗೆಳೆಯರು ಬರ್ತಾರೆ. ಹಾಯ್ ಸಾಧು. ಓ, ನಮ್ಮ ಮಾಸ್ಟ್ರು. ಮೊದಲು ಸಾಧು ಅವ್ರ ತಂದೆ ಪರಿಚಯ 1982 ಅಲ್ಲಿ ನನ್ನ ಮಗನಿಗೆ ಇಲ್ಲಿ ಸೀಟ್ ಕೊಡಿಸಿ ಅಂತ ಕೇಳ್ಕೊಂಡು ನಾನು ಇಲ್ಲಿ ಸಾಧುಗೆ ಅಡ್ಮಿಷನ್ ಕೊಡಿಸ್ದೆ. ಅಲ್ಲೇ ಇದೆ ನೋಡಿ ಸಹಾಯಶೀಲನ್. ಆಗ್ಲಿಂದಲೂ ಸಾಧು ತುಂಬ ಟ್ಯಾಲೆಂಟೆಡ್ ಪರ್ಸನ್ ಅಂತ ಅವಾಗಲೇ ಐಡೆಂಟಿಫೈ ಮಾಡಿದ್ದೆ. ಆಗ್ಲಿಂದಲೇ ಸಂಗೀತದ ಪ್ರತಿಭೆ ಇತ್ತು ಅವರಲ್ಲಿ. ಸ್ಕೂಲಿನ ಎಲ್ಲ ಪ್ರೋಗ್ರಾಮ್ಗಳಲ್ಲೂ ಏನಾದರೂ ಒಂದು ಕಾರ್ಯಕ್ರಮ ಅವ್ರದ್ದು ಇದ್ದೇ ಇರ್ತಿತ್ತು. ಇದ್ದಕ್ಕಿದ್ದಂಗೆ 1 ವರ್ಷದ ನಂತರ ಸಾಧು ಸ್ಕೂಲಿಗೆ ಬರೋದು ನಿಲ್ಲಿಸಿದ್ರು. ಆಮೇಲೆ ಗೊತ್ತಾಯಿತು ಕಸ್ತೂರಿ ಶಂಕರ್ ಅವರ ಆರ್ಕೆಸ್ಟ್ರಾಗೆ ಸೇರ್ಕೊಂಡಿದ್ರು ಅಂತ. ಮ್ಯೂಸಿಕ್ ಅನ್ನುವಂಥದ್ದು ಅವ್ರಿಗೆ ರಕ್ತಗತವಾಗಿ ಬರ್ತಿದ್ದಂಥದ್ದು. ಪ್ಯಾಷನ್ ಫಾಲೋ ಮಾಡಿದ್ರೂ ಜೀವನ ಆಗುತ್ತೆ ಅನ್ನುವಂಥ ಪಾಠ ನಿನ್ನಿಂದ ಕಲ್ತಿದ್ದೀನಿ ನಾನು. ವಿಶ್ ಯು ಆಲ್ ದಿ ಬೆಸ್ಟ್. ಬಂದಿಲ್ಲ ಅವರು, ಇಲ್ಲಿ ಬರ್ತಾ ಇದ್ದಾರೆ. ದೇವ ಇಲ್ಲಿ ಬರ್ತಾ ಇದ್ದಾರೆ. ವೆಲ್ಕಮ್ ವೆಲ್ಕಮ್. ಹೌದಿದೆ. ಬನ್ನಿ ದೇವರೇ. ದೇವನೇ ಕರೆಸ್ಬಿಟ್ಟಿದ್ರಲ್ಲ ಸರ್, ಇಲ್ಲಿ ಸೌಂಡ್ ಸ್ಟಾರ್ಟ್ ಮಾಡ್ಬೇಕು ಇವಾಗ ನಾವು. ಏನ್ ದೇವು, ಯಾವ ಕ್ಲಾಸ್ಮೇಟ್ಸ್ ನೀವು? ಯಾವ ಕಾಲೇಜಲ್ಲಿ, ಯಾವ ಸ್ಕೂಲಲ್ಲಿ? ಅವ್ರು ಮೋಹನ್ ಜಿಂಪಟ್ ಸ್ಕೂಲಲ್ಲಿ ಓದಿದ್ರು, ಸೌಂಡ್ ಆಫ್ ಮ್ಯೂಸಿಕ್ ಸ್ಕೂಲಲ್ಲಿ ಓದಿದ್ವಿ. ಅಂದ್ರೆ ಇಬ್ರು ಏನ್ ಗೊತ್ತಾ, ಹೆಲ್ಪರ್ಸ್ ಅಂದ್ರೆ ಏನ್ ಕೆಲಸ ಇರ್ತಲ್ಲ? ಕೂಲಿ ಕೆಲಸ ಅಷ್ಟರಲ್ಲಿ. ಅಂದ್ರೆ ಅವ್ರಿಗೊಂದು ಆಟ ಇತ್ತು, ನಾನು ಕೀಬೋರ್ಡ್ ಪ್ಲೇಯರ್ ಆಗ್ಬೇಕಂತ, ನನ್ಗೊಂದು ಆಟ ಇತ್ತು, ನಾನು ಡ್ರಮ್ಮರ್ ಆಗ್ಬೇಕಂತ. ಇಬ್ರು ಹಂಗಿರೋದ್ರಿಂದ ಏನಂದ್ರೆ ನಮ್ಮನ್ನ ತುಳಿಯಕ್ ತುಂಬಾ ಜನ ಇದ್ರು. ಬಡವರು ಅಂದ್ಮೇಲೆ ತುಳಿದೇ ತುಳಿತಾರೆ.
ನಾವು ಒಂದು ಪ್ರೋಗ್ರಾಮ್ಗೆ ನಮ್ಮ ಸಂಬಳ ಕೇಳ್ಬಿಟ್ರೆ ನೀವು ಖುಷಿ ಆಗ್ಬಿಡ್ತೀರಿ ಸರ್. ಹೇಳಿ. 10 ರೂಪಾಯಿ ಸರ್. 10 ರೂಪಾಯಿ 10 rupees. ಒಂದು ಶೋಗೆ. ಒಂದು ಪ್ರೋಗ್ರಾಮ್ ಅಲ್ಲಿ ಆರ್ಕೆಸ್ಟ್ರಾ ಸಾಮಾನುಗಳನ್ನೆಲ್ಲ ಫಿಟ್ ಮಾಡಿ ತಿರ್ಗಾ ಅಲ್ಲಿಂದ ಬಿಚ್ಚಿ ತಗೊಂಬಂದು ನಮ್ಮ ಆಫೀಸಲ್ಲಿ ಫಿಟ್ ಮಾಡೋದು, ಐ ಮೀನ್ ಜೋಡ್ಸೋದಕ್ಕೆ 10 rupees. ರಾತ್ರಿ 1:15 ನಮ್ಮ ಊಟ. ಅದು ಅವರೆಲ್ಲ ಊಟ ಮಾಡಿ ಮಿಕ್ಕಿದ್ರೆ ನಮ್ಗೆ ಊಟ. ಇಲ್ಲಾಂದ್ರೆ ಈ 10 ರೂಪಾಯಿ ಬೆಳಿಗ್ಗೆ ಹೋಗಿ ಕಾಕನಂಗಡಿ ಒಂದಿತ್ತಲ್ಲಿ, ಅಲ್ಲಿ ಒಂದು ಅರ್ಧ ಟೀ 2 ಬನ್ನು ಅಷ್ಟೇ ಊಟ. ಈ ತರ ಎಲ್ಲ ಜೀವನ ಮಾಡಿದ್ವಿ. ರೈಟ್. ಸ್ಕೂಲ್ ಡೇಸ್ ಅಲ್ಲಿ ನೀವು ಒಂದು ಲೇಡಿ ಗೆಟಪ್ ಅಲ್ಲಿ ಡ್ರಾಮಾ ಎಲ್ಲ ಮಾಡಿದ್ರಂತೆ, ಮಾಡ್ತಿದ್ರಾ ನಾಟಕ ಎಲ್ಲ ನೀವು? ಆಕ್ಟಿಂಗ್ ಮಾಡ್ತಿದ್ದೆ, ಬಟ್ ಅಷ್ಟು ಹುಚ್ಚಿರ್ಲಿಲ್ಲ ನನಗೆ. ಮ್ಯೂಸಿಕಲ್ ತುಂಬಾನೇ ಹುಚ್ಚಿತ್ತು. ನಾವು ಸ್ಕೂಲಲ್ಲಿ ಹೆಂಗೆಲ್ಲ ಮಾಡ್ತಿದ್ವಿ ಅಂದ್ರೆ, ಹಸಿವು ಅನ್ನೋದು ಹೆಂಗಿರುತ್ತೆ ಅಂತ ನಿಮ್ಗೆ ಹೇಳ್ಬಿಡ್ತೀನಿ. ನಮ್ಗೆ ಮನೆಯಿಂದ ಊಟ ಬರ್ತಾರಲ್ಲ, ನಮ್ಮಮ್ಮ ಮಧ್ಯಾಹ್ನದ ಹೊತ್ತು ಒಂದು ಮಾವಣ್ಣನ ತರೋರು ಮನೆಯಿಂದ. ನಮ್ಮ ಮನೆ ಇದ್ದಿದ್ದು ಬಂದು ಮೈಸೂರು ರೋಡ್ ಸಿರಸಿ ವೃತ್ತ, ಅಲ್ಲಿಂದ ಬ್ರಿಯಾನ್ ಸ್ಕ್ವೇರ್ ಇದೆ ನೋಡಿ, ಅಲ್ಲಿ ಸುಮಾರು ಒಂದು 3-4 ಕಿಲೋಮೀಟರ್ ಇದೆ. ಒಂದು ಮಾವಿನ ಹಣ್ಣು ತಗೊಂಡ್ರು ಇವರು ನಮ್ ಸ್ಕೂಲ್ ತನಕ ಬರೋರು ನಡ್ಕೊಂಡು. ನನ್ಗೆ ಅದೇ ಊಟ ನಮ್ಗೆ. ನಾವು ಅದನ್ನ ತಿನ್ಬಿಟ್ಟು ಸುಮ್ಮನೆ ಎಲ್ಲೋ ಕೂತ್ಕೊಂತ ಇದ್ವಿ. ಈ ನಮ್ಮ ಸ್ಕೂಲಲ್ಲಿ ಸುಮಾರು ಜನ ಈ ಮಾರ್ವಾಡಿ ಸ್ಟೂಡೆಂಟ್ಗಳಿದ್ರು. ಅವ್ರು ಏನ್ ಮಾಡೋದು, ಮನೆಯಿಂದ ತುಂಬಾ ತುಪ್ಪ ಎಲ್ಲ ಹಾಕಿರೋ ದೋಸೆ, ಚಪಾತಿ, ಏನು ಎಲ್ಲ ತುಪ್ಪದ್ದೇನೆ. ಆ ಸ್ಮೆಲ್ಗೆ ಹೊಟ್ಟೆ ಹಸಿವು ಜಾಸ್ತಿ ಆಗ್ಬಿಡುತ್ತೆ ನಮಗೆ. ಆದ್ರೂ ನಮ್ಗೆಲ್ಲಿ ಕೊಡ್ತಾರೆ ಅವರು. ಇರೋ ಬರೋ ಊಟನೆಲ್ಲ ಪೀಸ್ ಮಾಡೋದು, ಮೇಲೆ ಬಿಸಾಕೋದು ಹಿಂಗೆ. ಯಾಕೆ ಅಂತ ಕೇಳಿದ್ರೆ, ನೀವು ಹದ್ದುಗಳು ಬರುತ್ತಲ್ಲ, ಅವು ಕ್ಯಾಚ್ ಇಟ್ಕೊಂಡು ಹೋಗೋ ಅದನ್ನ. ಎಲ್ಲಾ ಮಾರ್ವಾಡಿ ಸ್ಟೂಡೆಂಟ್ಸ್ ಇದೇ ಮಾಡ್ತಿದ್ರು. ಚಪಾತಿ ಮೇಲೆ ಬಿಸಾಕೋದು, ಹದ್ದು ಎತ್ಕೊಂಡು ಹೋಗೋದು. ನನ್ನ ಮಕ್ಕಳು ನಮ್ಗಾರು ಕೊಟ್ಟಿದ್ರೆ ತಿಂತಾ ಇದ್ವಲ್ಲಪ್ಪ ನಾವು ಅಂತ ನಾವು. ಸೊ ಕಡೆಗೆ ಏನಾಯ್ತು ಅಂದ್ರೆ, ಅವ್ರೇನ್ ಮಾಡೋರು, ಸಾಯಂಕಾಲ 4:15 ಹೋಗಿ ಯಾವ್ದಾದ್ರು ಹೋಟ್ಲಿಗೆ ಅದು ಇದು ಏನೋ ಮಸಾಲೆ ದೋಸೆ ಅದು ಇದು ತಿನ್ಕೊಂಡು ಹೋಗ್ಬಿಡೋರು. ದುಡ್ಡು ಇತ್ತಲ್ಲ ಅವ್ರ ಹತ್ರ. ನಾವೇನ್ ಮಾಡೋದು, ಇದಕ್ಕೊಂದು ರೋಲ್ ಪಾಸ್ ಮಾಡಿದೆ. ನಾನು ಪ್ರೆಸಿಡೆಂಟ್ ನಮ್ಮ ಸ್ಕೂಲ್ಗೆ. ನಾನೇನ್ ಮಾಡಿದೆ, ಎಲ್ಲ ನಮ್ಮ ಮಾಸ್ಟರ್ ಹತ್ರ ಮಾತಾಡಿ, ಹೆಡ್ ಮಾಸ್ಟರ್ ಹತ್ರ ಮಾತಾಡಿ, ಸರ್ ಈ ತರ ಇವರೆಲ್ಲ ಊಟ ವೇಸ್ಟ್ ಮಾಡ್ತಾರೆ, ಅವ್ರು ಬಿಸಾಕೋದು ಎಲ್ಲ ನೆಲಕ್ಕೆ ಬಿದ್ದು ಹೋಗುತ್ತೆ, ವೇಸ್ಟ್ ಆಗುತ್ತೆ. ಪಕ್ಕದಲ್ಲಿ ನಮ್ದೊಂದು ಕಾನ್ವೆಂಟ್ ಇತ್ತು, ಅಲ್ಲಿ ಸುಮಾರು 250ರಿಂದ 300 ಜನ ಅನಾಥ ಮಕ್ಕಳಿದ್ರು. ಅವ್ರು ಆಕ್ಚುಲಿ ಊಟ ಇಲ್ಲ, ಏನಿಲ್ಲ. ಅಲ್ಲಿ ಚರ್ಚಲ್ಲಿ ಏನ್ ಬರುತ್ತೋ ಅದ್ರಲ್ಲಿ ಊಟ ಅಷ್ಟೇ. ನಾನು ಏನ್ ಮಾಡಿದೆ, ಕರೆಕ್ಟಾಗಿ ಯೋಚನೆ, ಊಟ ನಮಗ್ ಸಿಗದವ್ರು ಚಿಂತೆ ಇಲ್ಲ, ಅನಾಥ ಮಕ್ಕಳಿಗೆ ಊಟ ಸಿಗ್ಬೇಕು ಅನ್ನೋ ಕಾರಣಕ್ಕೆ ಏನ್ ಮಾಡಿದೆ, ರೂಲ್ ಪಾಸ್ ಮಾಡಿದೆ ನಾನು. ಯಾರು ಒಂದೇ ಒಂದು ಚಪಾತಿ ಆಗ್ಲಿ, ಒಂದು ತುತ್ತು ಊಟ ಆಗ್ಲಿ, ಯಾವುದೇ ಹದ್ದುಗಳಿಗೆ ಹಾಕ್ಬಾರ್ದು. ನಾವು ತಟ್ಟೆ ತರ್ತೀವಿ, ಎಲ್ಲಾರು ನಿಮ್ದೇನಿದೆ ಒಂದು ತುತ್ತು ಕಂಪಲ್ಸರಿ, ಎಲ್ಲಾ ಸ್ಟೂಡೆಂಟ್ಸ್ ಆ ತಟ್ಟೆಗೆ ಊಟ ಹಾಕ್ಬೇಕು ಅಂತ ರೂಲ್ ಮಾಡ್ಬಿಟ್ಟೆ ನಾನು. ಏನ್ ಮಾಡಿದ್ರು, ಊಟಕ್ಕೆ ಬಿಟ್ಟ ತಕ್ಷಣ ನಾವೆಲ್ಲ ತಟ್ಟೆಗೋದು. ಒಂದು 20 ಜನ, 20-25 ಜನ ತಟ್ಟೆಗಳು, ದೊಡ್ಡ ತಟ್ಟೆಗಳು ತಗೊಂಡು ಎಲ್ಲಾ ಸ್ಟೂಡೆಂಟ್ಸ್ ಹತ್ರ ಹಿಂಗ್ ಹೋಗೋದು. ಅವ್ರಿಗೆ ಒಂದು ಇಡಿ ಹಾಕ್ಬೇಕೋ ಇಲ್ಲ ಒಂದು ಚಪಾತಿ ಹಾಕ್ಬೇಕೋ, ಏನೋ ಒಂದು ಹಾಕ್ಲೇಬೇಕು. ನಮಗೆ ಫುಲ್ ಆಗ್ಬಿಡ್ದು ಊಟ. ಎಷ್ಟು ಊಟ, ಅದನ್ನ ಹಂಗೇ ತಗೊಂಡೋಗಿ ನಮ್ಮ ಕಾನ್ವೆಂಟ್ ಅಲ್ಲಿ ಅನಾಥ ಮಕ್ಕಳು ಇರ್ತಿರಲ್ಲ, ಅಲ್ಲಿ ಹೋಗ್ಬೇಕಾದ್ರೆ ನಾನು ಸ್ವಲ್ಪ ದೇಬ್ಕೊಂಡು ತಿಂತಾ ಇದ್ವಿ. ಯಾಕಂದ್ರೆ ಅದೇ ತಾನೇ ಊಟ. ಇವಾಗ ಮೊದಲು ಕ್ಲೀನ್ ಆಗಿ ನಮ್ಮ ಊಟನೇ ತುಂಬಿಸ್ಕೊಂತ ಇದ್ವಿ, ಹೊಟ್ಟೆನ ತುಂಬಿಸ್ಕೊಂಡು ಆ ಮಕ್ಕಳಿಗೂ ಊಟ ತಗೊಂಡೋಗಿ ಕೊಡ್ತಾ ಇದ್ವಿ. ಇದು ನಮ್ಮ ಸ್ಕೂಲ್ ಡೇಸ್ ಅಲ್ಲಿ ಆಗಿದ್ದು. ರೈಟ್. ಬೇರೆ ನೆನಪುಗಳಿದೆ ನಿಮ್ಮ ಸ್ಕೂಲ್ ಡೇಸ್ ಅಲ್ಲಿ ದೇವು? ಇವ್ರು ಲವಿಂಗ್ ಟೈಮಲ್ಲಿ ನನ್ನ ಮಗ 3rd ಸ್ಟ್ಯಾಂಡರ್ಡ್, ಯಾವಾಗ್ಲೂ ಸಾಧು ಜೊತೆಲೇ ಇರೋರು. ಸಮ್ಮರ್ ಟೈಮ್ ಆದ ತಕ್ಷಣ ಸಾಧು ಅಂಕಲ್ ಮನೆಗೆ ಹೋಗ್ಬಿಡ್ತೀನಿ. ಇವ್ ಬ್ಯಾಚುಲರ್ ರೂಮ್. ಇವ್ರು ಸಾಧು ಅಂತ ಎಂತವ್ರು. ಇವಾಗ ನನ್ ಮಗನ ಹತ್ರ ಅಳೋದು, ನೋಡೋ ಸೈಲೆಂಟ್ ಆಂಟಿ ಸಿಕ್ಕಿಲ್ಲ ಅಂತ. ನಮ್ಮ ಹತ್ರ ಹೇಳಿದ್ರೆ ಅದು ಓಕೆ, ಆ ಹುಡುಗನ ಹತ್ರ ಹೇಳ್ತಾ ಇರೋದು ಸಾಧು ತಾನೆ. ಹೌದು. ಸಾಧು ಇನ್ನೊಂದು ತರಲೇ ಇದೆ. ಇಬ್ರು ಮಾತಾಡ್ತಾ ಕೂತಿರುವಾಗ ನನ್ ಮಗ ಅಂಕಲ್ ಕರೆಂಟ್ ಹೋಯ್ತು ಅಂತ. ಈಸಿ ಕಣಜೋ, ಈಸಿ. ಏನಂದ್ರೆ ಒಂದ್ 10 ರೂಪಾಯಿ ಕೊಡ್ತೀನಿ, ಅಂಗಡಿಲಿ ಒಂದ್ ಅರ್ಧ ಕೆಜಿ ಕರೆಂಟ್ ತಗೊಂಡ್ ಬರೋಣ, ಅವ್ನು ತಗೊಂಡೋಗಿದ್ದಾನೆ. ಈಗ ಅವಾಗಿಂದ ಸಾಫ್ಟ್ ಆಗಿದ್ರು ಬರೀ ತರಲೆಗಳೇ. ನಮ್ ಜೀವನನೇ ತರಲೆಯಲ್ಲಿ ಬಂತ ತರಲೆ ಸರ್, ಅದು ಏನ್ ಮಾಡಕ್ಕಾಗಲ್ಲ. ಸೋ ನೈಸ್. ಥ್ಯಾಂಕ್ ಯು ದೇವು. ಬನ್ನಿ ಕೂತ್ಕೊಳ್ಳಿ, ಇನ್ನು ಮಾತುಕತೆ ಮುಂದುವರ್ಸೋಣ. ಸಾಧು ಅವರೇ, ಮಿಡಲ್ ಸ್ಕೂಲ್ ಬಗ್ಗೆ ಮಾತಾಡ್ತಾ ಇದ್ವಿ. ಜೀವನದ ಬಗ್ಗೆ ಕೆಲವು ವಿಷಯ ನಾನು ಕಲಿತೆ ಮಿಡಲ್ ಸ್ಕೂಲ್ ಅಲ್ಲಿ ನೀವು ಹೇಳಿದ್ರಿ. ನಂತರ ನೀವು ಹೈಸ್ಕೂಲ್ ಹೋಗ್ತೀರಿ. 1 ವರ್ಷದ ನಂತರ 8th ಸ್ಟ್ಯಾಂಡರ್ಡ್ ಇದ್ದಾಗಲೇ ನೀವು ಸ್ಕೂಲ್ನ ಬಿಡ್ತೀರಿ, ಎಜುಕೇಶನ್ ಡಿಸ್ಕಂಟಿನ್ಯೂ ಮಾಡ್ತೀರಿ. ಯಾಕೆ, ಏನಾಯ್ತು? ಅದು ಜೀವನಕ್ಕೆ ಬಂದ್ಬಿಡುತ್ತೆ ಸರ್. ನಾನು ಅವಾಗ ನಮ್ಮ ಕಸ್ತೂರಿ ಶಂಕರ್ ಅವರ ವಾದ್ಯಗೋಷ್ಠಿ ಅರುಣಾ ಮ್ಯೂಸಿಕಲ್ಸ್ ಅಂತ ಅವ್ರ ಅಂಗಡಿಲಿ ನಾನು ಕೆಲಸ ಮಾಡ್ತಿದ್ದೆ. ಇದಕ್ಕೂ ನಮ್ಮ ಅಣ್ಣನೇ ಕಾರಣ. ನಮ್ಮ ಮನೇಲಿ ನಾವು ಕಷ್ಟ ಅದು ಇದು ಇರೋದ್ರಿಂದ ನಮ್ಮ ಮನೆಯಲ್ಲಿ ಅಂಗಡಿಗೆ ಕೆಲ್ಸಕ್ಕೆ ಸೇರಿಸ್ತಾರೆ. ನಾನು ಏನ್ ಕೆಲಸ ನಿಮ್ದು? ಬೆಳಿಗ್ಗೆ ಬಂದು ಅಂಗಡಿ ಓಪನ್ ಮಾಡೋದು, ಕಸ ಗುಡಿಸೋದು, ಇಲ್ಲ ಗ್ಲಾಸ್ ಗೀಸ್ ಒರೆಸೋದು. ಸೊ ಹೀಗಾಗಿ ಪ್ರತಿಯೊಂದು ಇನ್ಸ್ಟ್ರೂಮೆಂಟ್ ಬಗ್ಗೆ ನನಗೆ ಇಂಟ್ರೆಸ್ಟ್ ಶುರು ಆಯಿತು. ವೀಣೆ ಮೇಳ ಕಟ್ತಿದ್ದೆ ನಾನು. ಅಷ್ಟು ನನಗೆ ಮ್ಯೂಸಿಕಲ್ಲಿ ಆ ಅಂಗಡಿಯಲ್ಲಿ ಪರಿಚಯ. ಅವ್ರ ಜೊತೆನೆ ಅವ್ರ ಮನೇಲಿ 10 ವರ್ಷ ಅವ್ರ ಮಗನಾಗಿದ್ದೆ ನಾನು. ಸೊ ಅಲ್ಲೇ ಕಲಿತಾ ಇದ್ದೆ, ಸ್ಕೂಲು ಹೋಗ್ತಿದ್ದೆ. ನಮ್ಮ ಅಂಗಡಿಯಲ್ಲಿ ನನಗೆ ಮಧ್ಯಾಹ್ನ ಊಟಕ್ಕೆ 2 ರೂಪಾಯಿ ಕೊಡೋರು. 2 ರೂಪಾಯಿ 1 ರೂಪಾಯಿ 75 ಪೈಸಾ ಒಂದು ಅನ್ನ ಸಾಂಬಾರು ಗಾಂಧಿ ಬಜಾರಲ್ಲಿ.
ನೀವೇನೇ ತಗೊಂಡ್ರು ಅಷ್ಟೇ ಅಷ್ಟೇ ಇರೋದು. ಅದು ಕಡಿಮೆ. ಒಂದು ಮೊಸರನ್ನ ತಗೊಂಡ್ರೆ 1.75 ಕಾಲು 25 ಪೈಸೆ ಉಳಿಯೋದು. ಇಂಥ ಪರಿಸ್ಥಿತಿಯಲ್ಲಿ ನಾನು ಸ್ಕೂಲ್ಗೆ ಹೋಗಿ ಕಷ್ಟ ಆಗ್ತಿತ್ತು. ಆವಾಗ್ಲಿಂದನೇ ದುಡಿಬೇಕು ಅನ್ನೋದು ತಲೆಗೆ ಬಂದ್ಬಿಡ್ತು. ಮ್ಯೂಸಿಕ್ ಅಲ್ಲಿ ತುಂಬಾ ಆಸಕ್ತಿ ಜಾಸ್ತಿ ಆಗೋಯ್ತು. ನಂಬರ್ 1 ಕೀಬೋರ್ಡ್ ಪ್ಲೇಯರ್ ಆಗ್ಬೇಕು, ದೊಡ್ಡ ಮಟ್ಟಕ್ಕೆ ನಾನು ನುಡಿಸ್ಬೇಕು ಅನ್ನೋದು ತಲೆಗೆ ಬಂದ್ಬಿಡ್ತು ನನಗೆ. ಸೊ ಆರ್ಕೆಸ್ಟ್ರಾಗಳಲ್ಲಿ ಸೇರ್ಕೊಂಡಾಗ ನಾನು ಅಲ್ಲಿ ಕಲಿಬಹುದು ಅನ್ನೋ ಒಂದು ಆಸೆ ಇತ್ತು. ಅದಕ್ಕೆ ಏನ್ ಮಾಡಿದೆ, ನಾನು ಸ್ಕೂಲ್ನ ಬಿಟ್ಟೆ. ರೈಟ್, ನೀವೇ ಹೇಳಿದ್ರಿ ನೀವು ಈ ಕೆಲ್ಸಕ್ಕೆ ಸೇರಕ್ಕೆ ಮ್ಯೂಸಿಕ್ ಬರಕ್ ಕಾರಣ ನಿಮ್ಮ ಅಣ್ಣ ಅಂತ. ಅವ್ರು ನಿಮ್ ಬಗ್ಗೆ ಏನ್ ಹೇಳಿದ್ದಾರೆ ವೀಕೆಂಡ್ ಟೆಂಟ್ ಅಲ್ಲಿ ನೋಡಿ. ನಮ್ದು ಹಳೆ ಕಥೆಗಳ ನೆನೆಸ್ಕೊಂಡು ಹೋದ್ರೆ ಇವಾಗ ಇರೋ ಖುಷಿಗಿಂತ ಆಗಿನ ಕಷ್ಟಗಳೇ ತುಂಬಾ ಜಾಸ್ತಿ ಇತ್ತು ನಮಗೆ. ಆಕ್ಚುಲಿ ನಾನು ಸಾಧು ಒಬ್ಬರು ಬಿಟ್ಟು ಒಬ್ಬರು ಇರ್ತಾ ಇರ್ಲಿಲ್ಲ. ಬೆಳೆದಿದೆ ಹಂಗೆ ನಾವು ಒಬ್ಬರು ಬಿಟ್ಟು ಒಬ್ಬರು ಪಿಕ್ಚರ್ ನೋಡ್ತಾ ಇರಲಿಲ್ಲ. ಅವಾಗ ಟೆಂಟ್ ಹತ್ರ ಹೋಗಿದ ತಕ್ಷಣ ನಾನು ಕೂಸ್ಮೇಲೆ ಎತ್ಕೊಂಡ್ಬಿಡ್ತಾ ಇದ್ದೆ ಸಾಧುನ. ನಿದ್ದೆ ಮಾಡೋ ಥರ ಆ್ಯಕ್ಟ್ ಮಾಡೋದು. ಯಾಕಂದ್ರೆ 2 ಟಿಕೆಟ್ ಕೇಳ್ತಾರಲ್ಲ, 1 ಟಿಕೆಟ್ಗೆ ಕಾಸಿರೋದು ನಮ್ಮ ಹತ್ರ. ಟೆಂಟ್ ಒಳಗೆ ಹೋಗಿದ ತಕ್ಷಣ ಟವಾರ್ ಅಂತ ಎದ್ದು ಕೆಳಗೆ ಬಿಟ್ಬಿಡೋದು, ಪಿಕ್ಚರ್ ನೋಡ್ಕೊಂಡು ಬಂದ್ಬಿಡೋದು. ಒಂದು ಟೈಮಲ್ಲಿ ನಮ್ಮ ತಂದೆ ಬಿನಿ ಮಿಲ್ಲಲ್ಲಿ ವರ್ಕ್ ಮಾಡ್ತಾಯಿದ್ರು. ಇದ್ದಾಗಿಂದ ಲಾಕೌಟ್ ಆಗೋದು. ನಾವು ಯಾವ್ಯಾವುದೋ ಕೆಲಸಗಳೆಲ್ಲ ಮಾಡಿಬಿಟ್ಟಿದ್ವಿ ಬದುಕೋಕ್ಕೋಸ್ಕರ. ಆ್ಯಕ್ಚುಲಿ ನಾವು ಜಾಸ್ತಿ ಬೆಳೆದಿದ್ದು ಅಂದರೆ ಕಸ್ತೂರಿ ಶಂಕರ್ ಅನ್ನೋರು ನಮ್ಮ 2ನೇ ತಾಯಿ ಇದ್ದಂಗೆ ಅವರು. ಅವ್ರ ಮನೇಲೇ ಊಟ. ನಾನು ಸಾಧು ಅಂಗಡಿಗೆ ಬರೋದು, ವೀಣೆ ಹೊಡೆದೋಗಿರೋ ವೀಣೆಲ್ಲ ರಿಪೇರಿ ಮಾಡೋದು, ಏನು ಇನ್ಸ್ಟ್ರೂಮೆಂಟ್ಸು ಬರುತ್ತೋ ಎಲ್ಲನೂ ನಾವು ಪ್ರಾಕ್ಟೀಸ್ ಮಾಡಿಕೊಂಡು ಮೇಣ ಕಟ್ಟೋದು ಎಲ್ಲ. ಆವಾಗಿನ ಪರಿಸ್ಥಿತಿಯಲ್ಲಿ ಒಂದು ಕೀಬೋರ್ಡ್ ತಗೊಳ್ಳೋಕ್ಕೂ ಇದಿಲ್ಲ. ಅರುಣಾ ಮ್ಯೂಸಿಕಲ್ಸಲ್ಲಿ ಅವರು ತಿಂಗಳಿಗೆ ಇಷ್ಟು ಕಟ್ತೀವಿ ಅಂದ್ಬಿಟ್ಟು ಒಂದು ಹಾರ್ಮೋನಿಯಂ ಪಟ್ಟಿಗೆ ತಗೊಂಡು ನಮ್ಮ ತಂಗಿ ಉಷಾ, ಅವಳು ಚಿಕ್ಕವಳು ಅವಾಗ, ಅವಳು ಒಂದು ಚಾಕ್ಲೇಟ್ ಕೊಟ್ಬಿಟ್ಟು ಅವಳು ತಳ್ತಾ ಇರೋದು, ಇವನ್ನ ಪ್ರಾಕ್ಟೀಸ್ ಮಾಡೋನು. ಎಲ್ಲ ಸಂಪಾದನೆ ಮಾಡಿ ನಮ್ಮನ್ನ ಮತ್ತು ಮನೇನ ಲೈನ್ದರನ್ನ ನೀವು ಮೇಂಟೈನ್ ಮಾಡ್ತಾಯಿದ್ರಿ. ಆಮೇಲೆ ನೀವು ನನ್ನ ಕೂತ್ಕೊಂಡು ಒಂದು ಲಿಸ್ಟ್ ಹಾಕಿದ್ರಿ, ಉಷಾ ನಾವೀಗ ತುಂಬ ಬಡವರು, ನಮಗಿರೋದು ಒಂದೇ ಒಂದು ಚಾಪೆ, ಒಂದೇ ಒಂದು ಕಬ್ಬಿಣದ ಚೇರು, ನೀನು ತಲೆನೇ ಕೆಡ್ಸ್ಕೋಬೇಡ, ನಾವು ಒಂದು ಲಿಸ್ಟ್ ಹಾಕೋಣ, ಫಸ್ಟು ಬರೀ ನಿನ್ಗೇನು ಬೇಕು ಫಸ್ಟು. ನಾನು ಹೇಳಿದೆ ಗಡಿಯಾರ ಇಲ್ಲ ನಮ್ಮ ಮನೇಲಿ, ಹಾಂ ಸರಿ ಗಡಿಯಾರ ಬರಿ. ನೆಕ್ಸ್ಟ್ ಚೇರ್ ಇಲ್ಲ, ಚೇರ್ ಬರಿ. ಆ ಥರ ಲೈನಾಗೆ ಬರ್ಕೊಂಡು ಬಂದು ಒಂದೊಂದನ್ನು ತಗೊಂಬಂದು ಒಂದೊಂದಕ್ಕೆ ಟಿಕ್ ಮಾರ್ಕ್ ಮಾಡ್ಕೊಂಡು ಬಂದಿದ್ದೀನಿ. ನೀವು ನನ್ನ ತುಂಬಾ ಒಂದು ತಂಗಿ ಅಂತ, ನನ್ನ ಜೊತೆನೇ ಇರಬೇಕು, ನನ್ನ ತಂಗಿ, ನನಗಿರೋದು ಒಬ್ಳೆ ತಂಗಿ ಅಂತ ನೀವು ತುಂಬಾ ವರ್ಷ ನನ್ನ ಜೊತೆಯಲ್ಲೇ ಇಟ್ಕೊಂಡಿದ್ರಿ. ನಾನು ದೇವರಲ್ಲಿ ಕೇಳ್ಕೊಳ್ಳೋದು ನೆಕ್ಸ್ಟು ನೀವು ನಮ್ಮ ತಂದೆಯಾಗಿ ಬರಬೇಕು. ದೇವರು ನಿಮ್ಮನ್ನು ಚೆನ್ನಾಗಿಟ್ಟಿರ್ಬೇಕು ಸಾಧು ಅಣ್ಣ, ಅಷ್ಟೇ. ಈ ಥರ ಮಾಡ್ಬಿಟ್ಟು ಮಾತಾಡೋಕ್ಕೆ ಆಗಲ್ಲ ಸರ್, ಗಂಟ್ಲಲ್ಲಿ ಹಿಡ್ಕೊಂಡ್ಬಿಡುತ್ತೆ. ಅಂದ್ರೆ ಕಷ್ಟ ಅಂದ್ರೆ ಊಟಕ್ಕೆ ಇರಲಿಲ್ಲ ಅಂತ ಏನಿಲ್ಲ ಸರ್. ನಮ್ಮ ತಂದೆ ತಾಯಿ ಕೆಲಸ ಮಾಡೋರು ನಮ್ಮನ್ನು ಸಾಕಿದ್ದಾರೆ. ಆದ್ರೆ ಇನ್ನೊಂದು ಏನೋ ಒಂದು ಇದೆಯಲ್ಲ ಒಳಗೆ, ಒಂದು ಹಿಂಗ ಆಗ್ಬೇಕು ಅನ್ನೋದು ಇದೆಯಲ್ಲ, ಅದನ್ನ ರೀಚ್ ಮಾಡೋದು ಯಾವಾಗ, ಹೆಂಗೆ? ಅದಕ್ಕೆ ನಮ್ಮ ತಂಗಿ ಹೇಳಿದ್ದು, ಇವಾಗ ಪ್ರತಿಯೊಂದು ಲಿಸ್ಟ್ ನಾನು ತರ್ತಾ ಇದೆ ಸರ್. ಅದನ್ನ ಹೊಟ್ಟೆ ಊಟ ಇದೆಯಲ್ಲ, ಗಡಿಯಾರ ಬೇಕು, ಗಡಿಯಾರ ಬರ್ಬೇಕಷ್ಟೇ. ನಮ್ಮ ತಂಗಿ ಪ್ರೀತಿ ಬಗ್ಗೆ ನಾನು ಏನು ಮಾತಾಡಲ್ಲ ಸರ್, ಯಾಕೆಂದ್ರೆ ಅವಳನ್ನ ಬೆಳೆಸ್ತವನೇ ನಾನು. ಬಟ್ ಇವತ್ತು ಇಂಡಿವಿಜುವಲ್ ಆಗಿ ಶಿ ಇಸ್ ಅ ವೆರಿ ವೆರಿ ಗುಡ್ ಸಿಂಗರ್. ಎಲ್ಲರ ಈಶ್ವರಿ ವಾಯ್ಸ್ ಅಂದ್ರೆ ಇವತ್ತು ಅವಳನ್ನ ಬೀಟ್ ಮಾಡೋದಕ್ಕೆ ಯಾರು ಇಲ್ಲ ಅಂತ. ಒಂದು ಹೆಣ್ಮಗು ಆಗಿ ಅವಳೇ ಒಂದು ದೊಡ್ಡ ಆರ್ಕೆಸ್ಟ್ರಾನ ಫಾರ್ಮ್ ಮಾಡಿಕೊಂಡು ಈಗ ನಂಬರ್ 1 ಸಿಂಗರ್ ಅಂಡ್ ಒಳ್ಳೆ ಆರ್ಕೆಸ್ಟ್ರಾನ ಇಟ್ಕೊಂಡು ಬೆಳೆದಂತ ಎಲ್ಲರಿಗೂ ಇವಾಗ ನನ್ನ ತಂಗಿ ಅಂತ ನಾನು ಹೇಳ್ತಾ ಇಲ್ಲ, ನಂತರನೇ ಅವ್ರಿಗೆ ಎಲ್ಲರಿಗೂ ಒಂದು ಫೈರ್ ಇತ್ತು. ನನಗಾಗ್ಲಿ ನಮ್ಮ ತಂಗಿಗಾಗ್ಲಿ ಅವ್ರ ನನ್ನ ಅಷ್ಟು ಪ್ರೀತಿಸೋದ್ರಿಂದನೇ ನಾನು ತಂದೆ ಆಗಿ ಕೇಳ್ತಾ ಇತ್ತು ನನ್ನ. ಅಂಡ್ ನಿಮ್ಮ ಅಣ್ಣ ಲಯೇಂದ್ರ ಅವ್ರ ಬಗ್ಗೆ? ನಮ್ಮನ್ನು ಸಾಕಿದವ್ರು ನಮ್ಮ ಅಣ್ಣನೇ ಸರ್. ಮುಂಚೆಲ್ಲ ಅವರು 50 ರೂಪಾಯಿ ದುಡ್ದು ಕೂಡ ಹಂಗೆ ತಂದ್ರು ನಮ್ಮ ಅಣ್ಣ ನಮ್ಮ ತಾಯಿ ತಂದೆ ಕೈಲಿ ಕೊಡ್ತಾ ಇದ್ದ. ನನ್ನನ್ನು ಕೂಸು ಮರಿ ಹೊತ್ಕೊಂಡೋಗಿ ಪಿಕ್ಚರ್ ತೋರಿಸ್ತಾ ಇದ್ದೆ. ಅಂದ್ರೆ ಟೆಂಟ್ಗಳಲ್ಲಿ, ಯಾಕಂದ್ರೆ 50 ಪೈಸಾ ಮಾತ್ರ ಇರೋದು ಟೆಂಟಲ್ಲಿ. ಅವಾಗ ಒಬ್ಬರಿಗೆ 50 ಪೈಸಾ. ಸೊ ನಾ ಏನು ಮಾಡಿದ್ರೆ ಕೂಸು ಮರಿ ಹೊತ್ಕೊಂಡ್ಬಿಡೋನು. ನನ್ನ ತುಂಬಾ ದೂರದಿಂದ ಒಂದು 5-6 ಕಿಲೋಮೀಟ್ರಿಂದ ಹೊತ್ಕೊಂಡೇ ಹೋಗೋನು. ಅಲ್ಲಿ ಹೋಗಿ ಟಿಕೆಟ್ ಕೌಂಟ್ರಲ್ಲಿ ಕೇಳ್ತಾರಲ್ಲ, ಇಬ್ಬರಿದ್ದೀರ 1 ರೂಪಾಯಿ ಕೊಡು ಸರ್, ಮರ್ಬಿಟ್ಟು ಒಂದು ಸರ್ ಚಿಕ್ಕವನು ಅವನೇನು ಪಿಕ್ಚರ್ ನೋಡಲ್ಲ ಅಂದಾಗ, ಸೊ ಕೊಡಪ್ಪ ಅಂತ 50 ಪೈಸೆ ತೊಗೊಂಡು ಒಳಗೆ ಬಿಟ್ಬಿಡೋರು. ಒಳಗೆ ಹೋದ್ಮೇಲೆ ನನ್ನ ಎದ್ಬಿಡೋದು ನಾವು. ಸೊ ಈ ಥರ ಬರೀ ಅದಂತಲ್ಲ, ಪ್ರತಿಯೊಂದು ಊಟದಲ್ಲಾಗಲಿ ನನ್ನ ಕೆಲಸದಲ್ಲಾಗಲಿ ಇಷ್ಟು ಮಟ್ಟಿಗೆ ನಾನು ಮೇಲೆ ಬರ್ತೀನಿ ಅಂದರೆ ಆ ರೂಟು ತೋರಿಸ್ಕೊಟ್ಟಿದ್ದು ನಮ್ಮ ಅಣ್ಣ. ಬಹಳ ಒಳ್ಳೆ ಮಾತುಗಳನ್ನ ಕೇಳಿದೆ ನಿಮ್ಮ ಬಾಯಿಂದ. ಸೋ ಸ್ವೀಟ್. ಮುಂದುವರಿಸಿ. ಸಾಧುವಣ್ಣ ಮಾತಾಡ್ಬಿಟ್ಟಾಳು, ಇಲ್ಲ ಹತ್ಬಿಟ್ಟು ಮಾತಾಡು. ಸಾಧುವಣ್ಣ ನನಗೆ ಜ್ಞಾನ ಬಂದಾಗಿಂದ ಅವರು ಕೀಬೋರ್ಡ್ ಪ್ಲೇಯರ್ ಆಗೋಗಿದ್ರು.
ಎಲ್ಲ ಪ್ರೋಗ್ರಾಮ್ನಲ್ಲೂ ತುಂಬ ಚೆನ್ನಾಗಿ ನುಡಿಸ್ತಾ ಇದ್ರು. ಮನೆಗೆ ಎಲ್ಲ ಆರ್ಟಿಸ್ಟ್ ಬರ್ತಾ ಇದ್ರು ಸರ್. ನನಗೆ ಸ್ಕೂಲ್ಗೆಲ್ಲ ಅವರೆಲ್ಲ ಡ್ರಾಪ್ ಮಾಡ್ತಾ ಇದ್ರು. ಆದ್ರೆ ಸಾಧು ಅಣ್ಣ ಎಲ್ಲೇ ಹೋದ್ರೂ ಒಂದು ಬಂಚ್ ಆಫ್ ತಿಂಡಿಗಳು ತಂದು ಕೊಟ್ಬಿಟ್ಟೆ ಅದು ಏನೇ ಬಿಸಿ ಇದ್ರು ಹೋಗ್ತಾ ಇದ್ರು. ಅಂದ್ರೆ ನಮ್ಮ ಅಣ್ಣನಿಂದ ನಾವು 5 ಸ್ಟಾರ್ 7 ಸ್ಟಾರ್ ಅಲ್ಲೆಲ್ಲ ಇರ್ತೀವಿ ಸರ್, ಲಕ್ಸುರಿ ಆಗಿ. ಇಲ್ಲ ಅಂದ್ರೆ ನಾವು ಈಚೆಯಿಂದ ನೋಡ್ಬೇಕು. ನಮ್ಮ ಅಣ್ಣನಿಂದ ನಾನು ಎಲ್ಲ ಲಕ್ಸುರಿ ಆಗಿದ್ದೀನಿ. ರೈಟ್. ಅಂಡ್ ಲಯೇಂದ್ರ ಅವರೇ, ಸಾಧು ಅವರು ಮ್ಯೂಸಿಕ್ ಇಂಡಸ್ಟ್ರಿಗೆ ಬರಕ್ ಮುಖ್ಯವಾದ ಕಾರಣ ನೀವು ಅಂತ ಹೇಳ್ತಾ ಇದ್ರು. ಚಿಕ್ಕ ವಯಸ್ಸಿಂದನೂ ನಾವಿಬ್ರು ಅಣ್ಣ ತಮ್ಮ ಥರನೇ ಇರ್ತಿಲ್ಲ, ಫ್ರೆಂಡ್ಸ್ ಥರಾನೇ. ನನ್ನ ಬಿಟ್ಟು ಸಾಧು ಇರ್ತಾ ಇರಲಿಲ್ಲ, ಸಾಧು ಬಿಟ್ಟು ನಾನು ಇರ್ತಾ ಇರಲಿಲ್ಲ. ಯಾವ ಪಾಯಿಂಟ್ ಅಲ್ಲಿ ಟೋಟಲಿ ಮ್ಯೂಸಿಕ್ ಕಡೆನೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ ನೀವು? ಇಳೆಯರಾಜ ಅವರೇ ಕಾರಣ. ಹೌದಾ? ಮುಖ್ಯವಾಗಿ ತುಂಬಾ ಹಾಂಟ್ ಮಾಡ್ತಾ ಇತ್ತು ಅವ್ರ ಸಂಗೀತ ಆಗ್ಲಿ, ಅವ್ರ ಮ್ಯೂಸಿಕ್ ಆಗ್ಲಿ. ಅದನ್ನ ಕೇಳಿ ಕೇಳಿ ಇಲ್ಲ ನಾನು ಮ್ಯೂಸಿಕ್ ಅಲ್ಲೇ ಬೆಳಿಬೇಕು ಅಂತ ನಾನು ಡಿಸೈಡ್ ಮಾಡಿದೆ ಒಳಗೇನೆ, ನನ್ನಲ್ಲೇನೆ. ಅದಕ್ಕಿಂತ ಒಂದು ಇನ್ಸಿಡೆನ್ಸ್ ಇದೆ ಸರ್. ಸಾಧುಗೆ ಫೈರ್ ಬರೋಕ್ಕೆ ಕಾರಣ ಒಂದಿದೆ. ಅವಾಗ ಮೋಹನ್ ಜಿಂಪರ್ಸ್ ಅಂತ ಆರ್ಕೆಸ್ಟ್ರಾ ಯಾವುದೋ ಅವ್ರ ಭಾಷೆ ಕೆಟ್ಟ ಮಾತಲ್ಲಿ ಬೈದ್ಬಿಟ್ಟಿದ್ದಾರೆ. ಇಲ್ಲ, ಅದು ರೆಗ್ಯುಲರ್ ಎಲ್ಲ ಇನ್ಸ್ಟ್ರೂಮೆಂಟ್ ಅವ್ರಿಗೆ ಫಿಟ್ ಮಾಡ್ಬೇಕು. ಅವ್ರು ತುಂಬಾ ಸ್ಟ್ರಿಕ್ಟ್ ಓನರ್. ನಾನು ಎಲ್ಲ ಇನ್ಸ್ಟ್ರೂಮೆಂಟ್ ಫಿಟ್ ಮಾಡಿದೆ, ಒಂದು ತಾಳ ಏನೋ ತೆಗೆದು ಹೊರಗಡೆ ಇಟ್ಟಿರ್ಲಿಲ್ಲ. ಅವ್ರಿಗೆ ಕೋಪ ಬಂದ್ಬಿಡ್ತು. ಸೊ ಅವ್ರಿಗೇನೋ ಒಂದು ಕೆಟ್ಟ ಶಬ್ದದಲ್ಲಿ ಬೈದ್ಬಿಟ್ರು ನನ್ನ. ಅವ್ರು ಹೇಳಿದ್ದೇನೆಂದ್ರೆ, ನನಗೆ ಮ್ಯೂಸಿಷಿಯನ್ ತರ ನೀವು ಬಿಹೇವ್ ಮಾಡಬೇಡ, ನೀನು ನಮ್ಮ ಆರ್ಕೆಸ್ಟ್ರಾದಲ್ಲಿ ಒಬ್ಬ ಕ್ಲೀನರು, ನೀನು ಇನ್ಸ್ಟ್ರೂಮೆಂಟ್ ಎತ್ತಿಡ್ಬೇಕಷ್ಟೇ, ಒಬ್ಬ ಕಲಾವಿದಿನ ತರ ನೀನು ಮಾತಾಡಬೇಡ, ಅದು ಪೋಸ್ ಕೊಡಬೇಡ ಅಂತ ಏನೋ ಹೇಳಿದ್ರು. ನನಗೆ ಅದೇನಾಗುತ್ತೆ ತುಂಬಾ ಹರ್ಟ್ ಆಗೋಯ್ತು. ನಾನು ಚಿಕ್ಕ ಹುಡುಗ ಆದ್ರೂ ಕೂಡ ಮನ್ಸಲ್ಲಿ ಏನೋ ಆಸೆಗಳು ಇರ್ತವಲ್ಲ. ನನಗೆ 10 ರೂಪಾಯಿ ಪೇಮೆಂಟ್ ಅಲ್ಲಿ 200 ರೂಪಾಯಿ ಇಟ್ಕೊಂಡು ಅವರು ನನಗೆ ಒಂದು ಶರ್ಟ್ ಕೊಟ್ಟರು, ಆರ್ಕೆಸ್ಟ್ರಾ ಶರ್ಟ್. ಸೊ 200 ರೂಪಾಯಿ ಅಂದ್ರೆ ಎಷ್ಟು ದಿವಸದ ಪೇಮೆಂಟ್ ನಂದು ಹೋಯ್ತು? 20 ದಿವಸದ ಪೇಮೆಂಟ್ ಹೊರಟಾಯ್ತು. ಸೊ ಅದು ಬೇರೆ ನಂಗೆ ಹೊಟ್ಟೆ ಅವ್ರು 200 ರೂಪಾಯಿ ಅವತ್ತೇ ಬೆಳಗ್ಗೆ ಇಟ್ಕೊಂಡಿದ್ರು ಅದನ್ನ. ಅವರು ಇದು ಹಿಡ್ಕೊಂಡು ಕೆಟ್ಟ ಮಾತಲ್ಲಿ ಬೇರೆ ಬೈತಾ ಇದಾರೆ. ಏನಪ್ಪಾ ಹಿಂಗ್ ಬೈದ್ಬಿಟ್ರು, ಇಲ್ಲಿ ಇರಬಾರ್ದು ಅಂತ ಹೇಳಿ ನಮ್ಮ ಮನೇಲಿ ಹೇಳಿದೆ. ನಾನು ಇವಾಗ ಹೋಗ್ತಾ ಇದ್ದೀನಿ, ಎಲ್ಲಿ ಹೋಗ್ತೀನಿ ಗೊತ್ತಿಲ್ಲ, ಇದ್ರೂ ಇರ್ಬೋದು ಅಥವಾ ನಾನು ಇಲ್ದೇನೂ ಇರ್ಬೋದು. ತುಂಬಾ ತಲೆ ಅಷ್ಟು ಕೆಟ್ಟೋಯ್ತು ನನಗೆ. ಇರಬಾರ್ದು ಅಂತಾನೆ ಡಿಸೈಡ್ ಮಾಡಿದೆ ನಾನು. ಶರ್ಟ್ ಬಿಚ್ಚಿ ಆ ಶರ್ಟ್ ನಮ್ಮ ಮನೇನ್ ಕೇಳಿ ನೋಡಿ, ಅವ್ರ ಮುಖದ ಮೇಲೆ ಬಿಸಾಕಿದ್ದೀನಿ. ಅವಾಗಿತ್ತು ಅದು ಏನೋ ಮೈ ಶರ್ಟ್ ಇಲ್ಲ, ಏನಿಲ್ಲ ಸರ್, ಬರೀ ಒಂದು ನಿಕ್ಕರಲ್ಲಿ ನಾನು ಅಲ್ಲಿಂದ ನಡ್ಕೊಂಡು ಶಾಂತಿನಗರಕ್ಕೆ ಬಂದಿದ್ದೀನಿ. ಅಲ್ಲಿ ಅವ್ರ ಮನೆಗೆ ಹಾಕೋದೆ, ನಮ್ಮ ಜಿಂಪರ್ಸ್ ಮೋಹನ್ ಅವರ ಮನೆಗೆ ಹಾಕೋದೆ. ಅಂದ್ರೆ ಸೈಕಲ್ ಅಲ್ಲಿ ನಿಲ್ಸಿದೆ, ನಾನು ನಡ್ಕೊಂಡ್ ಬಂದೆ ಅಲ್ಲಿಂದ. ಅವ್ರ ವೈಫ್ ತುಂಬಾ ದೇವರಂತವ್ರು, ಇವರು ದೇವರಂತವ್ರೆ. ಅವರು ಕೆಲಸದಲ್ಲಿ ಸ್ವಲ್ಪ ಸ್ಟ್ರಿಕ್ಟ್ ಅವ್ರು ಅಷ್ಟೇ, ಯಾರು ಮೋಹನ್ ಅವರು. ಅವ್ರ ವೈಫ್ ಹತ್ರ ಹೇಳಿದೆ, ಮೇಡಮ್ ಅವ್ರನ್ನ ಅಂತ ಬ್ರದರ್ ಅಂತಾನೆ ಕರಿತಾ ಇದ್ರು. ಈ ಥರ ಮೇಡಮ್ ನನ್ನ ಕಳಿಸ್ಬಿಟ್ರು, ನಾನೇ ಬಂದ್ಬಿಟ್ಟೆ, ನಾನು ಏನು ಎಲ್ಲಿ ಹೋಗೋದು ನಂಗೆ ಗೊತ್ತಾಗ್ತಾ ಇಲ್ಲ, ಸೈಕಲ್ ತೊಗೊಂಡು ನಾನು ಹೋಗ್ತೀನಿ ಅಂದಾಗ ಅವ್ರು ಹೋಗಿ 1 ನಿಮಿಷ ಇರು, ಅವ್ರು ಹೀಗೇನೆ ನೀನು ಬೇಜಾರು ಮಾಡ್ಕೋಬೇಡ, 1 ನಿಮಿಷ ಇರು ಅಂತ ಒಳಗೋಗಿ 20 ರೂಪಾಯಿ ತಂದು ಕೊಟ್ಟರು. ಆ 20 ರೂಪಾಯಿನ ತೊಗೊಂಡು ಸೈಕಲ್ ತೊಗೊಂಡು ನಾನು ಈ ಕಡೆ ಹೊಟ್ಬಿಟ್ಟೆ, ಹಲ್ಸೂರ್ ಕಡೆಗೆ. ಹಲ್ಸೂರ್ ಕಡೆಗೆ ಅಂದ್ರೆ ಎಲ್ಲಿಗೆ ಹೋಗಿರ್ತೀನಿ ಯೋಚನೆ ಮಾಡಿ. ನಾನು ಸ್ಟ್ರೈಟ್ ಆಗಿ ಹಲ್ಸೂರ್ ಕೆರೆ ಕಡೆಗೆ ಹೋಗಿದ್ದು. ಹೋಗ್ತಾ ಹೋಗ್ತಾ ಏನಾಯ್ತು, MG ರೋಡ್ ಸೈಡ್ ಅಲ್ಲಿ ಸೈಕಲ್ ತುಳ್ಕೊಂಡು ಅಳ್ತಾ ಇದೀನಿ. ನನಗೆ ಎಷ್ಟು ವಯಸ್ಸಾಗ ನಿಮ್ಗೆ? ಸರ್ ನನಗೆ ಅವಾಗ ಎಷ್ಟು ಒಂದು 14 ವಯಸ್ಸು 13 ವಯಸ್ಸು, 14-15. ಹೋಗ್ತಾ 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 MG ರೋಡ್ ಅಲ್ಲಿ ರೈಟ್ ಸೈಡ್ ಅಲ್ಲಿ ನೋಡಿದಾಗ ಬ್ಲೂ ಮೂನ್ ಥಿಯೇಟರ್, ಅದ್ರಲ್ಲಿ ಸ್ಟಿಚ್ ಇನ್ ಟೈಮ್ ಅಂತ ಒಂದು ಪಿಕ್ಚರ್, ಇಂಗ್ಲಿಷ್ ಮೂವಿ, ನಾರ್ಮನ್ ವಿಸ್ಡಮ್. ಅದನ್ನ ನೋಡಿದಾಗ 20 ರೂಪಾಯಿ ಇಲ್ಲಿ ಒಂದು ಪಿಕ್ಚರ್ ನೋಡ್ಕೊಂಡು ಹೋಗಿ ಸಾತೋಗ್ಬಿಡೋಣ. 20 ರೂಪಾಯಿ ತಗೊಂಡು ಬ್ಲೂ ಮೂನ್ ಥಿಯೇಟರ್ಗೆ ಹೋದೆ, ಸೈಕಲ್ ಸ್ಟ್ಯಾಂಡ್ ಅಲ್ಲಿ ಹಾಕ್ದೆ, ಸಿನಿಮಾ ನೋಡಿದೆ ಸರ್. ಅಲ್ಲೇ ನನ್ನ ಜೀವನ ಚೇಂಜ್ ಆಗಿತ್ತು. ಆ ಸಿನಿಮಾದಲ್ಲಿ ಬಿಗಿನಿಂಗ್ ಇಂದ ಎಂಡ್ ತನಕ ನಗು 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 ಕಾಮಿಡಿ, ಇದಷ್ಟು ಮರ್ತೋಯ್ತು ನನಗೆ, ಇದಿಷ್ಟು ಜೀವನ ಮರ್ತೋಯ್ತು. ಸೊ ಅಲ್ಲಿಂದ ನಾನು ಏನ್ ಮಾಡಿದೆ, ಇಲ್ಲ ಲೈಫಲ್ಲಿ ಏನಾದ್ರು ಒಂದು ಮಾಡಬೇಕು, ಬರೀ ಈ ತರದ್ದೇ ಅಲ್ಲ ಲೈಫ್, ನಾನು ಒಬ್ಬ ಮ್ಯೂಸಿಷಿಯನ್ ತರ ಬಿಹೇವ್ ಮಾಡಬೇಡ ಅಂತ ಇವ್ರು ಹೇಳಿದ್ರಲ್ವಾ, ನಾನು ಒಬ್ಬ ದೊಡ್ಡ ಮ್ಯೂಸಿಷಿಯನ್ ಆಗಿ ಬೆಳಿಬೇಕು ಅಂತ ಅಲ್ಲಿ ಡಿಸೈಡ್ ಮಾಡಿದೆ. ನಾನು ಚೌಲ್ಟ್ರಿಯಿಂದ ನೆಟ್ಟಿಗೆ ನಮ್ಮ ಮನೆಗೆ ಬರ್ಲಿಲ್ಲ. ನಮ್ಮ ಮಾಸ್ಟರ್ ಜೇಮ್ಸ್ ಅಂತ ಇದ್ರು, ಅವ್ರ ನಾನು ಕೀಬೋರ್ಡ್ ಕಲಿತಾ ಇದ್ದೆ ಅವಾಗ. ಅದಕ್ಕೋಸ್ಕರ ನಾನು ನೈಟ್ ಎಲ್ಲ ಅವರು ಆರ್ಕೆಸ್ಟ್ರಾದಲ್ಲಿ ಕೂತ್ಕೊಂಡಾಗ ಇನ್ಸ್ಟ್ರೂಮೆಂಟ್ ಎಲ್ಲ ತಗೊಂಬಂದು ರಾತ್ರಿ 1 ಗಂಟೆಗೆ ಮನೇಲಿ ಇಡ್ತೀವಿ ನೋಡಿ, ಆವಾಗ ಕೀಬೋರ್ಡ್ ಮಾತ್ರ ತಿರ್ಗಾ ಫಿಟ್ ಮಾಡಿ ಬೆಳಿಗ್ಗೆ ತನಕ ಪ್ರಾಕ್ಟೀಸ್ ಮಾಡ್ತಿದ್ದೆ ನಾನು. ಇಳೆಯರಾಜ ಸಾಂಗ್ಸ್ ಹಾಕೊಂಡು ನೊಟೇಷನ್ ಬರೆಯೋದು. ಇವ್ರದ್ದು ಮಾತ್ರ ಸೌಂಡಿಂಗ್ ಯಾಕೆ ಹಿಂಗಿದೆ, ಬೇರೆಯವ್ರದ್ದೆಲ್ಲ ನಾರ್ಮಲ್ ಆಗಿದೆ, ಇಳೆಯರಾಜದ್ ಯಾಕೆ ಸೌಂಡಿಂಗ್ ಹಿಂಗಿದೆ ಅಂತ ನೊಟೇಷನ್ ಬರೆಯೋದು. ಅದನ್ನ ಬರೆದು ಯಾವ್ದಕ್ಕೆ ಏನೇನು ಕೊಟ್ಟಿದ್ದಾರೆ, ವೈಲಿನ್ಸ್ ಏನ್ ಕೊಟ್ಟಿದ್ದಾರೆ, ಏನ್ ಇನ್ಸ್ಟ್ರೂಮೆಂಟ್ ಏನ್ ಕೊಟ್ಟಿದ್ದಾರೆ, ಏನ್ ಸೌಂಡಿಂಗ್ ಇದು ಅಂತ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ನಾನು. ಬರೆದು ನನಗೆ ನೊಟೇಷನ್ ಹೇಳ್ಕೊಟ್ಟವ್ರು ನಮ್ಮ ಮಾಸ್ಟರ್ ಜೇಮ್ಸ್ ಮಾಸ್ಟರ್. ಅವ್ರ ಹತ್ರ ನಾನು ಬರೀ ಚಡ್ಡಿಲ್ಲ ಹೋಗಿ ಹೇಳಿದೆ, ನಾನು ಈ ತರ ಮೋಹನ್ ಅವರು ನನ್ನ ಕಳಿಸ್ಬಿಟ್ರು, ಬೈದ್ಬಿಟ್ರು ಬಾಯಿ ಬಂದಂಗೆ ಅಂತ. ಅವರು ಏನು ಹೇಳಿಲ್ಲ ನನಗೆ. ಅವ್ರು ತಿರ್ಗಾ ಕರೀತಾರೆ, ನೀನು ಹೋಗಬಾರ್ದು, ಇದೇ ನಿನ್ ಚಾಲೆಂಜು, ಬಾ. ನಮ್ಮ ಮಾಸ್ಟರ್ ನೀನು ಕಲಿಬೇಕು, ನಂಬರ್ 1 ಕೀಬೋರ್ಡ್ ಪ್ಲೇಯರ್ ಆಗ್ಬೇಕು ನೀನು, ತಗೋ ಅಂತೇಳಿ ಅವ್ರದ್ದು ಶರ್ಟ್ ಕೊಟ್ಟರು ಸರ್ ನನಗೆ. ಓಕೆ.
ಆ ಶರ್ಟ್ ಹಾಕೊಂಡಿದ ತಕ್ಷಣ ಏನಾಗಿರ್ಬೇಕು ಹೇಳಿ ಸರ್, ನನ್ನ ಚಡ್ಡಿನೇ ಕಾಣ್ತಾ ಇರ್ಲಿಲ್ಲ, ಇಲ್ಲಿಗಿತ್ತು ಶರ್ಟ್. ಅದರಲ್ಲೇ ನಾನು ಓಡಾಡಿದ್ದೀನಿ, ಈ ಪಿಕ್ಚರ್ ನೋಡಿದ್ದೀನಿ. ಅವತ್ತೇ ಲೈಫ್ ಚೇಂಜ್ ಆಯಿತು. ವಿತಿನ್ ಎ ಸ್ಪ್ಯಾನ್ ಆಫ್ 3, 4, 5 ನಾನು 17-18 ವಯಸ್ಸು ಬರೋಷ್ಟರಲ್ಲಿ ನಮ್ಮ ಮೋಹನ್ ಅವ್ರನ್ನೇ ಕರೆದು ನಂದೇ ಒಂದು ಆಲ್ಬಮಲ್ಲಿ ನಾನೇ ಹಾಡಿಸಿದ್ದೀನಿ. ಅವತ್ತು ಅವ್ರು ನನ್ನ ತಪ್ಕೊಂಡು ಹೇಳಿದ್ರು, ಇಲ್ಲ ನನ್ನ ಆರ್ಕೆಸ್ಟ್ರಲ್ಲಿ ಇದ್ದಾಗ ನನ್ಗೆ ಹಂಗೆ ಹೇಳಿದೆ ನಾನು, ಬಟ್ ಯು ಆರ್ ಅ ಗ್ರೇಟ್ ಮ್ಯೂಸಿಷಿಯನ್ ಅಂತ ಅವ್ರು ನನಗೆ ಹೇಳಿದ್ರು. ರೈಟ್, ವಂಡರ್ಫುಲ್ ಮ್ಯೂಸಿಕಲ್ ಟ್ರಯೋ ನಮ್ಮ ಜೊತೆ ಇದ್ರಾ. ಒಂದು ಜೂಗಲ್ ಬಂದಿ ಆಗ್ಬಿಡ್ಲಿ ಮೇಡಮ್, ಅದ್ಭುತವಾಗಿ ಎಲ್ಲ ವಾಯ್ಸ್ ಅಲ್ಲಿ ಹಾಡ್ತಿರ ಗೊತ್ತು. ಸಾಧು ಬಗ್ಗೆ ನಮ್ಗೆ ಗೊತ್ತೇ ಇದೆ, ಲಯನ್ ಬಗ್ಗೆ ಗೊತ್ತೇ ಇದೆ.